ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ನಮ್ಮ ಪ್ರೇಮಾಲಯ. ಅಯ್ಯ ಇವ್ರು ಇಲ್ಲೇ ಅದರಲ್ಲ ಮಾಸ್ತರ್. ನಮಸ್ಕಾರ. ನಮಸ್ಕಾರ. ಕ್ಷೀರಸಾಗರ ಮೇಷ್ಟ್ರಿಗೆ ನಮಸ್ಕಾರ. ನಮಸ್ಕಾರ. ಮತ್ತೇನ್ ಸೋಮಣ್ಣ ಈ ಕಡೆಗೆ ಹೊರಟಿದ್ದು? ಏನಂದ್ರಿ? ಈ ಕಡೆಗೆ ಎಲ್ಲಿಗೆ ಹೊರಟೆ ಅಂತ ಕೇಳ್ದೆ. ಏನ್ರಿ ಮೇಷ್ಟ್ರ ತಮಾಷೆ ಮಾಡ್ತೀರ, ಹಾಸ್ಯ ಮಾಡ್ತೀರ? ಅಲ್ಲ ನಾನು ಮುಂದ ನೀವು ಹುಡುಗಾಟ ಮಾಡ್ತೀರ? ಏನು ಮೇಷ್ಟ್ರದಿರಪ್ಪ ನೀವು. ಅಲ್ರಿ ಬರ್ರಿ, ಇದ ಊರಾಗ ಹುಟ್ಟಿ ಇದ ಊರಾಗ ನಿಮ್ ವಯಸ್ಸು ಕಳದ್ರಿ. ಈ ದಾರಿ ಯಾವ ಹೋಗತ್ತ ನನ್ನ ಕೇಳ್ತೀರಿ ಅಲ್ರಿಪ್ಪ. ಅಲ್ಲಪ್ಪ, ಒಳ್ಳೆ ನಾಗಾಲೋಟದಿಂದ ಹೊಂಟಿದ್ಯಲ್ಲ, ಎಲ್ಲಿಗೆ ಹೊಂಟೆ ಅಂತ ಕೇಳ್ದೆ. ಈಗ ಹಾದಿ ಬಂದ್ರವ್ರು ನಾಗಪ್ಪನ ಕೋರ್ಟ್ ಯಾರು ಹೊಲ್ದಾರ ಅಂತ ಕೇಳ್ತಾರ. ಕರ್ಮ ನನ್ನ ಕರ್ಮ. ಪುಣ್ಯಾತ್ಮ ಎಲ್ಲಿ ಹೊಲಿಸ್ಯಾರ ನಾನ್ರಿ, ಬಹಳ ಚಂದ ಹೊಲ್ಸ್ಯಾರ್ರಿ. ಎಲ್ಲಾರ ಕಿಸ ಹಿಂಗಿಟ್ರ ಇವ್ರ ಹಿಂಗಿಟ್ಟಾರ್ರಿ. ಯಾಕ ಬೆನ್ನಾಗೊಂದ್ ಇಟ್ಟಿಲ್ಲನ? ಹಾ ಈಗ ನೆನಪಾತ್ ನೋಡ್ರಿ, ಇಲ್ಲೊಂದ್ ಇಟ್ಟಾರಿ ಅದಿ ಮ್ಯಾಗ ಪೆನ್ ಇಡಾಕ. ಬಾರಿ ಚಂದ ಹೊಲ್ದಾರ ನೋಡ್ರಿ. ಸೋಮಣ್ಣ, ಸೋಮಣ್ಣ ಹಾ ಹಾ ಹೇಳ್ರಿ. ಈಗ ಎಲ್ಲಿಗೆ ಹೊಂಟಿ? ಇದನ್ನ ಕೇಳಾಕ ಇಷ್ಟೊತ್ತನ ಮಾಡಿರಿ. ಮೊದಲ ಕೇಳಿದ್ರೆ ಹೇಳ ಬಿಡ್ತಿದ್ನಲ್ಲ ನಾನು. ಮೇಷ್ಟ್ರ ನಾ ಎಲ್ಲಿಗೆ ಹೊಂಟಿನಪ್ಪ ಅಂದ್ರ ನಮ್ಮ ಪಾರ್ಥ ಸಾರಥಿ ಅವ್ರಿಗೆ ಹರಿವಿ ಸೊಪ್ಪಿನಾಗ ಬಹಳ ಪ್ರೀತಿ. ಅದನ್ನ ತರಾಕ ನೋಡ್ರಿ ನಾ ಇಲ್ಲಿ ಹೇಳಕತ್ತೀನಿ. ಯಾರಿಗೆ ಹೇಳ್ತಾರೋ ಯಾರಿಗಿಲ್ಲ ಅಂತ ಹೇಳಿ ಕಿವಿ ಕೇಳೋದು ನಿಂತಾರ. ಏನ್ ಮಾಡೋದು, ಅವ್ರಿಗೆ ವಯಸ್ಸಾಗ್ಯಾವ, ಕಿವಿ ಬೇರೆ ಕೇಳೋದಿಲ್ಲ. ನಾನಾಟಿ ಒತ್ತಿ ಹೇಳ್ಬಿಡ್ತೀನಿ, ಮತ್ತೇನ್ ಮಾಡೋದು? ಏನೋ ಹೇಳ್ರಿ, ಕಿವಿ ಕೇಳ್ಸರ್ತತಿ ಮಾತಾಡೋದಂದ್ರ ಹೊಟ್ಟಾಗಿನ ನರ ಬಾಯಾಗ ಬರು ಸರಳ. ಮೇಷ್ಟ್ರ ನಮ್ಮ ಪಾರ್ಥ ಸಾರಥಿ ಅವ್ರಿಗೆ ಸಂಜೆಕ್ ಅಡಿಗೆ ಸಿದ್ಧತೆ ಮಾಡಾಕ ಹರಿವೆ ಸೊಪ್ಪು ತರಾಕ ತೋಟಕ್ ಹೊಂಟೇನ್ರಿ. ತೋಟಕ್ಕ ಇದ್ರ ಜೊತೆ ಮಾತಾಡಿ ನನ್ನ ಗಂಟ್ಲ ಕೆರೆಯಾಕತೈತಿ. ಈ ದೊಡ್ಡ ರೋಗ ಇರಬಾರ್ದ್ರಿಪ್ಪ, ಮೋಸ್ಟ್ ಡೇಂಜರ್ ಇದು. ಮೊದಲ ಹೇಳಿದ್ರ ಇಲ್ಲೇ ನಮ್ಮ ದೋಸ್ತನ ಕಡೆ ಒಂದು ದಿವ್ಯವಾದ ಔಷಧರ ಇತ್ತು, ಅದನ್ನ ನಿಮಗ್ ಕೊಟ್ಟು ಬಿಡ್ತಿದ್ನ, ಕುಡ್ದು ಆರಾಮಾರ ಹಾಕಿತ್ತು. ಈಗಾರ ಏನಾತ್ರಿ? ಅವಿ ಬಾಯ್ ಅಪ್ಪಾರನ ಮನಿಗ್ ಕರ್ಕೊಂಡು ಹೋಗಿ ಅದೇನ ಅಂತಾರಲ್ಲ ಯವ್ವ, ಹಾ ಸೊಂಟಿ ಕಡೆ ಅದನ್ನ ಏನೈತ್ ನೋಡು ಜಜ್ಜಿ ಕಳ್ಳ 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 ಕುದಿಸಿ ಸುಡ್ದ ಗಂಟಲು ಹಾಕ್ಬಿಡು ಹೋಗ್ಲ ಕಡೆ ಅವ್ರು. ಅಲ್ಲಂತಾರ ಅವ್ರು ಬಿಡಬೇಡ ನೀನು, ಮೂಗ್ ಹಿಡ್ದು ಗಂಟೆಲ್ಲ ತುರುಕ್ ಬಿಡು, ಕಡಿಮೆ ಆಗತ್ತ. ಏ ಪುಣ್ಯಾತ್ಮ, ನಿನ್ನ ಜೊತೆ ಎರಡು ಮಾತು ಮಾತಾಡ್ಬೇಕಿತ್ತು. ಮಾತು ಎರಡು ಮಾತಾಡೋಕೆ ಇಷ್ಟೊತ್ತ ನಿಂತೀರ? ಬಡ ಬಡ ಮಾತಾಡ್ಬಿಡ್ಬೇಕಪ್ಪ. ಹಿಂದಿನ ಮಂದಿ ಜಗ್ ಐತೆ ನಾಟಕ ಮಾಡು ಮಂದಿ. ಇವತ್ತ ಎರಡ ಯಾಕ್ರಿ? ಬೆಳತನ ಮಾತಾಡ್ರಿ, ಯಾರು ಬೇಡ ಅಂತಾರ? ಅಲ್ಲೋ ಮಾರಾಯ, ಇದೇ ಎರಡು ಮಾತಾ ಮುಗಿವಲ್ದ. ಏನ್ ನಿನ್ನ ಮುಂದೆ ನಿಂತು ಹೋಗ್ಕೊಳ್ಳೇನ ಲಬ 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 ಲಬ. ಗುರು ರಾಘವೇಂದ್ರ ಹೋಳಿ ಉಂಡು ಹೋಗಿ ಅಲ್ಲಿ 9 ತಿಂಗಳಾಗೈತಿ ಅಲ್ರಿಪ್ಪ. ಈ ಹೋಳಿ ಹುಣ್ಣಿಗೆ ಅಲ್ಲೋ ಮಾರಾಯ, ಮುಂದಿನ ಹೋಳಿ ಹುಣ್ಣಿಮೆ ಮಟ್ಟ ಕಾದ ಅವಾಗಾರ ನಿನ್ನ ಹೆಸರೇ ಲಾಪ್ 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 ಹೋಗ್ಕೊಂಡ್ಬಿಡ್ತೀನಿ. ಓ ತೂ 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 ಬಾಳ ಮುಂದಾಲೋಚನೆಪ್ಪ ಇವ್ರದು. ಯವ್ವ ಕವಿತಮ್ಮ, ನೀನು ಇಲ್ಲೇ ನಿಂತೆ ಅಂದ್ರ ನಿಮ್ಮ ಅಪ್ಪಂದ ನಂದು ಏಕಾದಶಿನ ಆಗ್ಬಿಡ್ತತಿ ಇವತ್ತು. ಅದಕ್ಕ ನೀ ಮೊದಲ ಮನಿಗ್ ನಡಿ, ಮನಿಗ್ ಹೋಗಿ ಅಡಿಗೆ ಸಿದ್ಧತೆ ಮಾಡ. ನಾನು ಅಪ್ಪ 4 ಮಾತು ಮಾತಾಡಿ ಉಣ್ಣಾಕ್ ಬರ್ತೀವಿ. ನಡಿಯವ್ವ. ಆಯ್ತು ನಡಿಯವ. ಅಂತೂ ಇಂತ ಪುಟ್ಟಿ ಸೋಮಣ್ಣ, ನಾಳೆ ನೀನು ಪಾರ್ಥ ಸಾರಥಿಯ ಜೊತೆಗೆ ಧಾರವಾಡಕ್ಕೆ ಹೊಂಟಿದೀಯಂತೆ, ನಿಜಾನೇ? ಏನಂದ್ರಿ? ಆ ಪಾರ್ಥ ಸಾರಥಿ ಅವರು ಈ ಕವಿತಮ್ಮನವ್ರು ಲವ್ ಮಾಡ್ತಾರ, ಇದು ಕರೆಣ ಸುಳ್ಳು ಅಂತ ಕೇಳಕತ್ತೀರ, ಹೌದಲ್ ನೀವು? ನನ್ನ ಕರ್ಮ ಯಾರೇನ್ ಮಾಡುದು? ಅಲ್ಲ ಯಾರೇನ್ ಮಾಡಕ್ಕಾಗತ್ರಿ? ನೋಡ್ರಿ ಮೇಷ್ಟ್ರ ಬರ್ರಿ,
ಕವಿತಮ್ಮನವರು ಪಾರ್ಥ ಸಾರಥಿ ಅವ್ರಿಗೆ ಸೋದರ ಸೊಸೆ ಅನ್ನೋ ಸಂಬಂಧ ಗೋಡ್ತಿಲ್ದ ಇದ್ರು. ನಿಸರ್ಗ ಅನ್ನೋದೇನತ್ ನೋಡ್ರಿ, ಅವರಿಬ್ಬರ ಮಧ್ಯ ಪ್ರೇಮ ಬೆರೆಯೋ ಹಾಗೆ ಮಾಡಿದೆ. ನಾವು ನೀವು ಕೂಡಿ ಹಿರಿಯರು ಕೂಡಿ ತಲೆ ಮ್ಯಾಗ ಅಕ್ಷತೆಗಳು ಹಾಕಿ ಮದುವೆ ಕೆಲಸ ಮುಗಿಸ್ಬಿಡುದು ತೀರ್ ಹೋತು. ಅಂತೂ ನೀನು ಕೂಡ ಮಾತಾಡೋರಿಗೆ ತಲೆ ಇಲ್ಲ ತೀರ್ತು. ನನಗ್ ನೆನಪಿಲ್ಲ ಅಂತೀರ ಏನ್ರಿ ಮೇಷ್ಟ್ರ? ಮೇಷ್ಟ್ರ ಸತ್ಯಮ್ನವ್ರಿಗೆ ದೊಡ್ಡ ಡಾಕ್ಟರ್ ಆದ್ರೆ ಏನಾತ್ರಿ? ಅವ್ರ ವಯಸ್ಸಿನಾಗ ಸಾಲಿ ಕಲಿಯೋತ್ನ್ಯಾಗ ಕಳ್ಳತನದಿಂದ ಈ ಕೂಸಿನ ಹೊಡೆದ್ರು. ಅದನ್ನ ಕೊಂದ್ ಹಾಕಾಕ ಮನಸ್ಸಾಗ್ಲಾರ್ದ ಅವ್ರ ಮನೆ ಅಡಿಗೆ ಆಳಾದ ನನ್ನ ಕೈಯಾಗ ಕೊಟ್ಟು ಅನಾಥಾಶ್ರಮ ಬಿಟ್ಟು ಬಾ ಅಂತ ನನಗೆ ಹೇಳಿದ್ರು. ಆ ಮಗುನ ಬಿಟ್ಟು ಬರ್ಬೇಕಾದ್ರ ನಡುವುದಾರ ರೈಲ್ವೆ ಸ್ಟೇಷನ್ದಾಗ ನೀವು ಭೇಟಿ ಆದ್ರಿ. ಆಗ ಸೋಮಣ್ಣ ನಿನ್ನ ಕೈ ಮುಗಿದು ಕೇಳ್ತೀನಿ, ನನ್ನ ಮಕ್ಕಳಿಲ್ಲ, ಆ ಮಗು ನನಗೆ ಕೊಡಪ್ಪ, ಜೋಪಾನ ಮಾಡ್ತೀನಿ ಅಂತ ಹೇಳಿದ್ರಿ ಮೇಷ್ಟ್ರ. ಇದನ್ನ ನೀವು ಮರೆತ್ರು, ನಾವ್ ಮರ್ತಿಲ್ರಿ ಮೇಷ್ಟ್ರ, ನಾವು ಮರ್ತಿಲ್ಲ. ನಿಜ ನಿಜ ಮೇಷ್ಟ್ರ. ಆದ್ರ ಈ ವಿಷಯ ನಮ್ಮಿಬ್ಬರನ್ನು ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಆದ್ರೂ ಏನು ಹೇಳ್ರಿ ಮೇಷ್ಟ್ರ, ನೀವು ಆ ಕವಿತಮ್ಮಣ್ಣ ಹೊಟ್ಟಿಲೆ ಹುಟ್ಟಿದ ಮಗಳಕ್ಕಿಂತ ಹೆಚ್ಚಿಗೆ ಜೋಪಾನ ಮಾಡ್ರಿ. ಇದ ಸಣ್ಣದ ಏನ್ರಿ ಮೇಷ್ಟ್ರ? ಸಣ್ಣದ ಏನೋ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಆದರೆ ಈಗ ಯಪ್ಪ ಅಂದ್ರೇನ್ರಿ? ಈ ವಿಷಯ ನಾಳೆ ಆಸ್ಪತ್ರೆ ಶರ್ಮಣಿ ಓಪನಿಂಗ್ ಹೋದಾಗ ಸತ್ಯಮ್ನವ್ರ ಗಂಡ ದ್ವಾರಕನತ್ರ ತಿಳಿಸ್ಬೇಡ ಅಂತೀರಿ, ಹೌದಲ್ಲ? ಇದೇ ಮುಖ್ಯ ವಿಷಯ ನಿನಗೆ ಹೇಳಬೇಕಾಗಿತ್ತು. ದಯವಿಟ್ಟು ಈ ವಿಷಯ ದ್ವಾರಕನಾಥರಿಗೆ ತಿಳಿಸಬೇಡ. ಯಾಕೆಂದರೆ ಅವರು ಗಣ್ಯ ವ್ಯಕ್ತಿಗಳಂತೆ. ಹೆಂಡತಿಯ ಹೀನ ಚಾರಿತ್ರ್ಯ ಕೇಳಿ ಒಂದು ಪಕ್ಷ ಅವಳನ್ನು ತಿರಸ್ಕರಿಸಿ ಕೈ ಬಿಟ್ಟರೂ ಬಿಡಬಹುದು. ಪಾಪ, ನಮ್ಮಿಂದಾಗಿ ಸತ್ಯಭಾಮಳ ಬಾಳ್ವೆ ಹಾಳಾಗಬಾರದು. ಮೇಲಾಗಿ ಈಗ ಅವಳು ದೊಡ್ಡ ಡಾಕ್ಟರ್ ಅಂತೆ. ಸಮಾಜ ಅವಳನ್ನು ಗೌರವದಿಂದ ಕಾಣುತ್ತಿರುವಾಗ ಅವಳ ಮುಖಕ್ಕೆ ನಾವು ಮಸಿಯೇ ಹಚ್ಚಬಾರದು. ಅಲ್ಲ, ಇಷ್ಟೊತ್ತರ ಏನ್ ಹೇಳಿದ್ನ ನಿಮ್ಮ ಮುಂದೆ ನಿಂತು ನಾನು. ಆದ್ರೂ ಈ ವಿಷಯ ಓದ ಸತ್ಯಮ್ನವ್ರ ಗಂಡ ದ್ವಾರಕನ ಹತ್ರ ತಿಳಿಸಿಬಿಡು ಅಂತೀರಿ ನೀವು? ಅನಾಹುತಪ್ಪ ನೀವು. ಸತ್ಯಮ್ನವ್ರ ಸುಮ್ಮಿರ್ತಾರ ಅಂತ ತಿಳ್ಕೊಂಡ್ರನ ಅಲ್ಲೇ ಜಬರ್ದಸ್ತ್ ನಾ ಕಾಳು ಕರಿಸಿ ನನ್ನ ಬಯ್ಯ ಆಗಿನ ಚರ್ಮ ಸುರಿದು ಖಾಲಿ ಚಪ್ಪಲಿ ಮಾಡ್ತಾರ ಅಲ್ರಿ. ಅಡಿಗೆ ಹಾಳಾದ ನಮಗ ಯಾಕೆ ಬೇಕ್ರಿ ಇಂತ ಕಿತಾಪತಿ? ಆಗೋದಿಲ್ರಿಪ್ಪ, ನನಗ ಒಟ್ಟ ಹೇಳ್ಬೇಡ್ರಿ ಸುದ್ದಿ ನನಗ. ಸರಿ, ಸತ್ಯಭಾಮಳ ವಿಷಯ ನೀನು ಅವರಿಗೆ ತಿಳಿಸಬೇಡ ಅಂತ ನಿನಗೆ ಹೇಳಬೇಕಾಗಿತ್ತು. ನೀನು ತಿಳಿಸೋದಿಲ್ಲ ಅಂತ ನನಗೆ ಖಾತ್ರಿ ಆಯ್ತು. ಈ ದಿಕ್ಕಿಗೆ ದೊಡ್ಡ ಇವ್ರದ್ದು ದೊಡ್ಡ ತಲೀರಿ ಮತ್ತ ಏನಂದ್ರ ಮೇಷ್ಟ್ರ? ಕೈ ಮುಗಿದ ಕೇಳ್ತೀನಿ, ಕಟ್ಟಿಗೆ ಹೊಂದಿ ಈ ವಿಷಯ ಅವ್ರಿಗೆ ತಿಳಿಸೇ ಬಿಡ ಅಂತೀರಿ, ಹೌದಲ್ಲ? ಮೇಷ್ಟ್ರ ಬರಿಲ್ಲ, ನಾನು ಎದಕ್ಕದೀನಿ ಇಲ್ಲಿ? ಅಲ್ಲ, ಗುರ್ತಾತ್ ನನಗೆ ಎದಕ್ಕೆ ನೀವು ಅವ್ರು ತಿಳಿಸ್ರಿ ಅನ್ನೋದು. ಇಲ್ಲಿ ಮಠ ಕವಿತಮ್ಮ ಚಿಕ್ಕವಳಿದ್ಲು, ಏನೋ ಯಾಕೆ ಹೋಗಲಕ್ಕ ಬೆಳೆಸಿ ದೊಡ್ಡವ್ರು ಮಾಡಿರಿ. ಈಗ ಲಗ್ನ ಮಾಡೋದು ಬಂತ ನೋಡ್ರಿ, ಮೈಮ್ಯಾಗ ಬಂತನ ನಾ ಜಾರ್ಕೊಂಡ್ಬಿಡು ಕೆಲಸ ಮಾಡಕತ್ತೀರ ನೀವು. ಮೇಷ್ಟ್ರ ಇಷ್ಟೆಲ್ಲ ಗಳಿಸಿರಿ, ನಿಮಗಾರ ಯಾರ ಮಕ್ಳು ಅದಾರ? ತಿಂದುಂಡು ಮಜಾ ಮಾಡಕ್ ಕಲೀರಿ. ಇಲ್ಲ 4 ಮಂದಿ ಊಟ ಹಾಕ್ರಿ. ಅದನ್ನ ಬಿಟ್ಟು ಅವ್ರಿಗೆ ಒಪ್ಪಿಸ್ಕೆ ಆಟ ನೀವೇನ ಮಠಕ್ಕೆ ಹೋಗ್ಬೇಕಂತ ಮಾಡ್ರಿ ಎಲ್ಲಾ ಆಸ್ತಿ ತಗೊಂಡು. ನಿಮ್ಮ ಅಲ್ಲ ಏನ ಹೇಳ್ರಿ ಮೇಷ್ಟ್ರ, ಅಕಸ್ಮಾತ್ ನಿಮಗೆ ಏನಾರ ಮದುವೆ ಮಾಡು ಮನಸ್ಸಿರ್ಲಿಕ್ಕಂದ್ರ ನೀಗ್ಲಿಕ್ಕಂದ್ರ ನಾ ಅದೀನಿ. ನನ್ನ ಮುಂದೆ ಹೇಳ್ರಿ, ನಾನ್ ನಿಮ್ಮ ಮಗಳ ಮದುವೆ ಮಾಡ್ತೀನಿ, ನೋಡ್ರಿ ಬೇಕಾರೆ. ಅಲ್ಲೋ ಸೋಮಣ್ಣ, ಸೋಮಣ್ಣ, ಏ ಸೋಮಣ್ಣ, ಕೇಳ್ತಾವ ಹಗರ್ತ ಹೇಳ್ರಿ, ಅಟ್ಟಾಕ್ ಓದಿರ್ತೀರಿ. ಇಲ್ಲ ಮಗಳ ಅದನಿ, ನನ್ನ ಮಗಳ ಮದ್ವಿ ನೀ ಮಾಡ್ತಿ, ಅದನ್ನ ನಿಂತು ನಾ ನೋಡ್ಬೇಕ. ಅಲ್ಲೋ ಒಂದ್ ದಿವ್ಸ ಈ ಗುಡಿ ಅಂಗಳದ ಮುಂದ ಒಬ್ಬರಿಗಾರ ಸಿಂಗಲ್ ಚಾ ಕುಡಿಸಿ ನೀ? ಬರಬರಿ ಕೇಳ್ರಿ. ಚಾ ಕುಡಿಯಾಕ ಒಮ್ಮೆರ ಹೋಗಿಲ್ಲ ಅಂತ ಕೇಳ್ತೀರನ? ವಾರದಾಗ 4 ದಿವಸ ಮಾನಿ ಗಣೇಶ್ ಮೋಹನ್ ಅಂಗಡಿಗಾರ ಬಸ್ ಸ್ಟ್ಯಾಂಡ್ ಕಡೆ ಗೋಬಿ ಮಂಚೂರಿ ತಿನ್ನಾಕ ಬೋರಣ್ಣರ್ ಈಸು, ಕಂಟಿ ಪ್ರವೀಣ, ಬೋರಣ್ಣರ್ ನಾಗಭೂಷಣ, ಕಡಿವಾಲ್ ಕಿರಣ, ಇನ್ನಾದ್ರ ಮತ್ ನಮ್ಮ ಫ್ರೆಂಡ್ಸ್ ಉಟ್ರು ಕೂಡ ಹೋಗ್ತೀವಿ. ಹೋಗಿ ಚಾ ಕುಡ್ದು ಬರ್ತೀವಿ ನಾವು.
ನಾವೇನಿಲ್ಲ ಅಂದಿನಿ ಮುಂದ ಅದನ್ನ ಯಾಕೆ ತೆಗಿತೀರಿ ಈಗ? ಸೋಮಣ್ಣ ನಿಂದೊಂದು ಫೋಟೋ ಕೊಡ್ತೀಯನ, ಒಂದು ಫೋಟೋ. ಈಗ ಗೊತ್ತಾತ. ಚಾ ಕುಡಿಯಕ್ ಹೋದಾಗ ರೊಕ್ಕ ಕೊಡ್ತಿಲ್ಲ ಅಂತ ಕೇಳಕತ್ತೀರಿ, ಹೌದಲ್ಲ ನೀವು? ಫೋಟೋ ಕೊಡ್ತೀವಿ, ಒಮ್ಮೆ ಅವ್ರು ಕೊಡ್ತಾರ, ಒಮ್ಮೆ ನಾವು ಕೊಡ್ತೀವಿ. ಅಲ್ಲ, ಯಾವಾಗ ಬಿಟ್ಟಿರ್ತೀವ ಅಂದ್ರ ನಿಮ್ಮಂತರ ಜೊತೆ ಹೋಗಿರ್ತೀವಿ ನೋಡ್ರಿ ಚಾ ಕುಡಿಯಕ್. ಇಲ್ಲೇ ಬಂಗಾರ ಅಂಗಡಿಗೆ ಹೋದಾಗ, ಯಾಕಪ್ಪ ನೀವು ದೊಡ್ಡಾರು ನಾವು ಸಣ್ಣಾರು, ನಿಮ್ಮ ಮುಂದೆ ನಾವು ಏನಾರ ರೊಕ್ಕ ಕೊಟ್ರ ನೀವು ಮರ್ಯಾದೆ ಹೋಗತ್ತೆ ಅಂತೇಳಿ ಚಾ ಕುಡ್ದು ಸುಮ್ಮನ ಬಂದ್ ಬಿಡ್ತೀವಪ್ಪ. ಅದನ್ನ ಏನ್ ದೊಡ್ಡ ವಿಷಯ ಮಾಡ್ತೀರನ? ಮೇಷ್ಟ್ರ, ನೀವು ತಲೆ ಅಂತ ತೆಗೆದು ಹಾಕ್ರಿ. ಮೊದಲು ರೊಕ್ಕಿಲ್ಲದ ಮದುವೆ ಮಾಡೋದೈತ್ ನೋಡ್ರಿ, ಅದು ದೊಡ್ಡ ಸ್ಥಾನ. ರೊಕ್ಕಿದ್ದಾರೆ ಏನ್ರಿ ದಾಮ್ ಲಗ್ನ ಮಾಡ್ತಾರ, ಆದ್ರ ರೊಕ್ಕಿಲ್ದ ಮದುವೆ ಮಾಡೋದೈತ್ ನೋಡ್ರಿ, ಅದು ದೊಡ್ಡತನ. ಅದು ಹೆಂಗಂದ್ರ ಕೈ ಬಾಯಿ ಕಚ್ ಇವ್ ಮೂರು ಸುದ್ದಿ ಇದ್ರ ಇಟ್ ಕುಂತ ಮಂದ್ಯಾಗ 1,00,000 ರೂಪಾಯಿ ಹುಟ್ಟಿಸ್ಕೊಂಡ್ ಬರ್ತೀನಿ ನಾ. ಅಂತ ಮನುಷ್ಯ ಅದನ್ನ ದಿಲ್ದಾರ್ ಮಗನ. ನಾಕೇರ್ ಯಾರು ಇಲ್ಲ ಅನ್ನೋದೇ ಇಲ್ಲ. ಆ ರೊಕ್ಕ ತಗೊಂಡ ನಿಮ್ಮ ಮಗಳ ಮದುವೆ ಮಾಡ್ತೀನಿ, ನೋಡ್ರಿ ಬೇಕಾರ ನೀವು. ಹೌದು, ನಾವು ಮೇಷ್ಟ್ರ ಇನ್ನೊಂದ್ ವಿಷಯ ಹೇಳ್ತೀನಿ ನಿಮಗೆ. ಯಾಕ ಕೇಳುದಿಲ್ಲ ಅದಕ್ಕೆ ಕರೆಯ ಕರುತ್ತೀನಿ ಅವ್ರನ್ನ. ಮೇಷ್ಟ್ರ, ನಾವು ತಿರ್ಕೊಂಡು ಬಂದಾರ್ದು ಹರ್ಕೊಂಡು ತಿನ್ನೋದಿಲ್ಲ, ತಿರ್ಕೊಂಡು ಬಂದಾದ್ರೂ ಕರ್ಕೊಂಡು ತಿನ್ನೋ ಜನ ನಾವು. ಹಿಂಗಿದ್ದೊತ್ನ್ಯಾಗ ನಿಮ್ಮ ಮಗಳ ಮದ್ವಿ ನಾ ಮಾಡೇ ಮತ್ತಿ ಇರ್ತೀನಿ. ಫೋಟೋ ಸೋಮಣ್ಣ, ನಿಂದು ಒಂದು ಫೋಟೋ ಕೊಡು, ಒಂದು ಫೋಟೋ. ಅದ್ರದ್ದು ಚಿಂತೆ ಮಾಡ್ಬೇಡ, 10 ರೂಪಾಯಿ ನಾನ ಕೊಡ್ತೀನಿ. ಅದ್ರದ್ದು ಬರೋಬರಿ. ಅದ್ರ ಮುಂದೆ ಅನುಷ್ಠಾನಕರ ಕುಂದಿರ್ತೀನಿ. ಆಯುಷ್ಮಾನ್ ಭವ. ಮ್ಯಾಗ ಮುಂದಿನ ಜನ್ಮದಾಗ ಅನ್ನೋದಿದ್ರೆ ಈ ಮಕ ಈ ಮಕ ಈ ಮಕ ಏನಾರು ತೋರ್ಸಿದೆ ಅಂದ್ರೆ ನಿನ್ನ ನೋಡಂಗಿಲ್ಲ, ಅಲ್ಲೇ ಅಲ್ಲೇ ನೋಡ್ತೀನಿ. ನೋಡ್ರಿ, ನನ್ನ ಜನ್ಮ ಸಾರ್ಥಕ ಆತ್ ನೋಡ್ರಿ. ಮೇಷ್ಟ್ರ ಮುಂದಿನ ಜನ್ಮದಾಗೂ ನಾ ಭೇಟಿ ಆಗ್ಬೇಕು, ನನ್ನ ಮಕ ನೋಡ್ಬೇಕು ಅಂತಂತಾರ. ಅಲ್ರಿ, ಇದಕ್ಕಿಂತ ಪುಣ್ಯ ಏನೈತ್ರಿ? ಮೇಷ್ಟ್ರ, ಮುಂದಿನ ಜನ್ಮ ಆದ್ರೂ ನಾನು ನಿಮ್ಮ ಜೊತೆ ಹುಡ್ತೀನ್ರಿ, ಇಬ್ರು ಭೇಟಿ ಆಗೋಣ್ರಿ. ಮುಂದಿನ ಜನ್ಮಾಗೂ ಭೇಟಿ ಆಗೋ ಅಂತ ಬಿಡು ನೀನ. ಆಯ್ತು, ಭೇಟಿ ಆಗನಿ. ಒಂದ್ ವೇಳೆ ನನಗ ನೀ ಭೇಟಿ ಆಗಿದ್ದೆ ಅಂದ್ರ ಹೆಂಗ ಮ್ಯಾಗ ಬಂದಿ ಹಂಗ ಕುತ್ತಿಗೆ ಹಿಡಿದು ತೆಳಗ ಮೂಗಿನ ಶಿಂಬಿ ಮ್ಯಾಗ ಒತ್ತಿ. ಏನಂತಾರ ಮೇಷ್ಟ್ರ? ಅಡ್ಡಿಲ್ಲ, ಬರ್ತೀರಾ? ಬರ್ತೀರಾ? ನಮಸ್ಕಾರ. ಬರ್ತೀನೋ ಸೋಮಣ್ಣ, ಸಾಕಾತ್ ನಿನ್ನ ದಿಕ್ಕಿಗೆ ದೊಡ್ಡ ನಮಸ್ಕಾರ. ನೋಡ್ರಿ ಮೇಷ್ಟ್ರು ಎಷ್ಟ್ ಜಾಣರದಾರ ನೋಡ್ರಿ. ಮುಂದಿನ ಜನ್ಮದಾಗ ನನ್ನ ಮೊದಲ ಮ್ಯಾಗ ಕಳಿಸ್ತಾರ. ಯಾಕೆ ಹೇಳ್ರಿ? ನಾವು ಅಡಿಗೆ ಭಟ್ರು, ಅವರು ಮಾಸ್ತರ್. ಅವ್ರ ಮೊದಲು ಏನ್ರ ಮ್ಯಾಗ ಹೋದ್ರ ಅಡಿಗೆ ಮಾಡೋ ಕೆಲಸ, ಊಟದ ಕೆಲ್ಸಕ್ಕೆ ಬೇಕಲ್ಲ, ಹೊಟ್ಟೆದ ಅದ್ರದ್ದು ವಿಚಾರ ಮಾಡ್ತಾರ ಅವ್ರು. ಯಾಕ? ಅವ್ರು ಮಾಸ್ತರ್, ಅವ್ರಿಗೆ ಅಡಿಗೆ ಮಾಡಕ್ ಬರೋದಿಲ್ಲ. ಅದಕ್ಕ ನಾ ಮೊದಲು ಹೋದ್ನಿ ಅಂದ್ರ ನನ್ನ ಕಡೆಯಿಂದ ಎಲ್ಲಾ ಅಡಿಗೆ ಸಿದ್ಧತೆ ಮಾಡಿಸಿ ಇಟ್ರ ಅಂದ್ರ ಅವ್ರ ಜಬರ್ದಸ್ತಾಗಿ ಉಣ್ಣಾಕ್ ಬರ್ಬೇಕಂತಾರ. ಎಲ್ಲಿ ಹೋದ್ರು ಸುಖದಿಂದ ಇರ್ಬೇಕನ್ನೋ ಜನರಪ್ಪ ಇವ್ರು. ಅಡ್ಡಿ ಇಲ್ಲ, ಮತ್ತೆ ನಾವ್ ಬರ್ತೀವಿ. ಹೋದ ಜನ್ಮದಾಗ ಏನು ಪಾಪ ಮಾಡಿದ್ನಿ ಅಂತ ಹೇಳ್ಬಿಟ್ಟು ಈ ಜನ್ಮದಾಗ ಡ್ರೈವರ್ ಆಗಿನೋ ಮಾರಯ್ಯ. ಅಲ್ಲ ಅಲ್ಲ, ಹುಟ್ಟಿ ಡ್ರೈವರ್ ಆಗಿನೋ ಮಾರಯ್ಯ. ಆ ದೇವ್ರು ನನ್ನ ಹಣೆ ಬಾರ್ದಾಗ ಯಾವ್ದಾದ್ರು ಒಂದು KSRTC ಬಾಡಿ ಡ್ರೈವರ್ ಆಗೋ ಭಾಗ್ಯನಾದ್ರೂ ಬರೀಬಾರ್ದಾಗಿತ್ತ. ಯಾವ್ದಾದ್ರು ಒಂದು ಹಳ್ಳಿಗೆ ಹೋಗೋ ಗಾಡಿ ಹಂಚ್ಕೊಂಡು ಕಂಡಕ್ಟರ್ ನಾನು ಕಂಬೈಂಡ್ ಆಗಿ ಹಂಚ್ಕೊಂಡು ಡ್ಯೂಟಿನಾದ್ರೂ ಮಾಡ್ತಿದ್ವಿ. ಗಾಡಿ ಎಲ್ಲರ ಕೆಟ್ಟ ನಿಂತೈತೆ ಅಂತ ಹೇಳ್ಬಿಟ್ಟು ಮೇಲಾಧಿಕಾರಿಗಳಿಗೆ ಒಂದು ಫೋನ್ ಮಾಡಿ ಬತ್ತೇನಾದ್ರೂ ತಗೊಂತಿದ್ವಿ. ಈ ನಮ್ಮ ಸಾವುಕಾರ ಕಾರ್ ಗಾಡಿಯಾಗ ಬತ್ತೆ ಅಲ್ಲ ಸತ್ತೇನಂದ್ರು ಯಾರು ಕೇಳೋರಿಲ್ಲ.
ಯಾಕಂದ್ರ ಅದು 6 ದಿನ ರೋಡ್ ಮೇಲೆ ಇರ್ತತಿ, 4 ದಿನ ಗ್ಯಾರೇಜ್ ಮೇಲೆ ಇರ್ತತಿ. ಅಲ್ಲ 3 ದಿನ. ಯಾಕಂದ್ರ ನಮ್ಮ ಸಾವುಕಾರರು ತಾವು ವಯಸ್ಸಿನಾಗಿದ್ದು ತಗೊಂಡಂತ ಗಾಡಿ ಅಂತದ. ನಮ್ಮ ಸಾವುಕಾರ್ಗೆ ವಯಸ್ಸಾಗೈತಿ. ಇನ್ನ ಕಾರ್ ಗಾಡಿಗೆ ಅನ್ನೋದೇನು ನೋಡು, RTO ಆಫೀಸರ್ಗೆ ಹೇಳಿ ಏನಾದ್ರು ಅದನ್ನ ಖಂಡಮ್ ಮಾಡಿಸ್ಬೇಕಂತೀನಿ. ಖಂಡಮ್ ಮಾಡಿಸೋದಷ್ಟೊತ್ತಿಗಿರ್ಲಿ, ಆ ಗಾಲಿ ತೆಗೆದು ಬರ್ರಿ, ಗಾಲಿ ಮೇಲೆ ಇಟ್ಟ ಇಂಜಿನ್ ಮೇಲೆ ನಡೆಸಿರು ಯಾರು ಕೇಳೋರಿಲ್ಲ. ಯಾಕಂದ್ರ ನಮ್ ಸಾವುಕಾರ ವರ್ಚಸ್ಸು ಅಷ್ಟೈತಿ ಈ ಊರಾಗ. ನೋಡ್ರಿ, ಕಟ್ಟಾದ ಸಿನಿಮಾ ರೀಲು, ಕಂಡೀಷನ್ ಇಲ್ಲದ ಗಾಡಿ, ಇನ್ನ ಬಾಯಿ ಬಂಕಿ ಜಗಳ ಹೆಂಡತಿ, ತಗಣಿ ಹೊಕ್ಕು ಪ್ಯಾಂಟ್. ಯಪ್ಪ ಯಾರು ಕೇಳ್ಬೇಡ್ರಪ್ಪ ನಮಗೋಳು. ಏನ್ ಕೇಳ್ತೀರಿ? ಇತ್ತಾಗ ಬಂತಲ್ಲ ಇದು ನಮ್ದು ಗಾಡಿ, ಬರ್ಲಿ ಇದಕ್ಕಂಕೂ ಬ್ರೇಕ ಇಲ್ಲ. ಹೋಗಿ ಹಾದ್ ಯಾವ್ದಾರ ಒಂದು ಗಾಡಿಗೆ ನಿಲ್ಬೇಕು, ಇಲ್ಲ ಒಂದು ಯಾವ್ದಾರ ಗಿಡಕ್ಕೆ ಹಾದ ನಿಲ್ಬೇಕು. ಬರ್ಲಿ ಯಾಕಲೆ ಮಾರೆ ಉಣ್ಣವ್ ತರ್ತಾಳಿ. ಮತ್ತ ನೀ ಏನ ಹತ್ತಿವಲ್ಲ ಉಳ್ಳಾರ್ದ ಕತ್ತಿ ಆಗ್ಯಲ್ಲ. ಯಾಕಂತ ಇಷ್ಟ ಅಲ್ಲ ನೀ ಮನಿ ಬರ್ಬೇಕಂತ ಮಾಡಿ ಹೇಳಿ, ಇಲ್ಲೇ ಇರ್ಬೇಕಂತ ಮಾಡಿ. ಬರ್ಬೇಕಂತ ಬರಾಕತ್ತಿದ್ದ, ಆದ್ರೆ ಇನ್ನೂ ಬಂದಿಲ್ಲ. ಮನಿಗ್ ಬರು ದಾರ್ಯಾಗ ನಿಂತೀನಿ. ಬರಾಕ್ ಹೋಗ್ಬೇಡ, ಯಾಕ? ಇಲ್ಲೇ ಇರು. ನಿನಗ ಊಟಕ್ಕೆ ತಾಟು, ಜಗಕ್ಕೆ ನೀರು, ಮಲ್ಕೊಳಕ್ ಹಾಸ್ಗೆನು ಇಲ್ಲಿಗೆ ತಗೊಂಡ್ ಬರ್ತೀನಿ. ಯಾರಿಗೆ? ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಯಾರಿಗೆ? ನಮ್ಮ ಅವ್ನ ಹಳೆಯಾಗಾಳ ಆ ಹಲ್ಲಕ್ಕ ತಿಳಿದ್ ನೋಡಿ ಮಾತಾಡ. ಇಲ್ಲ. ಅಲ್ಲ ಹಿರಿಯ, ಮನ್ಯಾಗ ಒಬ್ಬಾಕಿ ಹೆಂಡತಿ ಕೆದಾಳ, ಆಕೆ ಏನ್ ಬೇಕು ಬೇಡ ಕೇಳ್ಬೇಕನ್ನೋ ವಿಚಾರ ಸ್ವಲ್ಪರ ಬೇಡನೇ ನಿನ್ನ ತಲೆಗೆ. ಮಾತಾಡ ತೀರ್ತೋ ನಿನ್ನ ಪವರ್, ಮಾತಾಡ. ತೀರ್ತೋ ನಿನ್ನ ಪವರ್, ಇಳಿತೋ ನಿನ್ನ ಸಿಟ್ಟು. ಯಾಕಲೆ ಹಂಗ ಕಲಲೆ ಅಂತ ಒದರ್ತಿ? ಈ ತರ ಒದರಬಾರ್ದ. ಯಾಕೋ ಈ ತರ ಒದರಿರ ಮುಂದಿನ ಜನದಾಗ ಗಾಡಿ ಹಾರ್ನಾಗ ಬಿಡ್ತಾರಂತ. ಹಾರ್ನ ಮತ್ತೆ ಈ ನಮ್ಮನಿ ಪಿರಿ 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 ತಿರುಗೋರು ಮುಂದಿನ ಜನ್ಮದಾಗ ಕಾಳ ಬದರ್ ಲಾರಿಯಾಗಿ ಹುಟ್ಟುತ್ತಾರ. ನೋಡು, ನಿನಗ ಹೊತ್ತಿಗೆ ಬಂದು ನಾನು ಏನಾರ ಮೂತ್ತು ಕೊಡಾಕ ನಿಮ್ಮ ಅಪ್ಪನ ಮನಿ ಹಳೆ ತನಕ ಬಂದಿನ ಅಂತ ತಿಳಿದೇನ? ಅಲ್ಲ ಬಂದು ಭೇಟಿಯಾಗಿ ಹೋಗಾಕ ನಿಮ್ಮ ಅಪ್ಪನ ಮನಿ ಹಳೆ ತನಕ ಬಂದಿನ ಅಂತ ತಿಳಿದೇನ? ಇಂದಲ್ಲ 2 ದಿನದಾಗ ನಮ್ಮ ಸಾವುಕಾರ ದಿಬ್ಬರವ್ರದ್ದು ಆಸ್ಪತ್ರೆ ಓಪನಿಂಗ್ ಸೆರೆಮನಿ ಐತಿ. ಹೋಗೋರ್ನ ಬರೋರ್ನ ಕರ್ಕೊಂಬರೋರ್ನ ಕಳ್ಸೋರ್ನ ಗಾಡಿ ರೆಡಿ ಮಾಡಿಸ್ಬೇಕಂತೇಳಿ ಗ್ಯಾರೇಜ್ಗೆ ಹೋಗಿದ್ದ. ಆ ಗ್ಯಾರೇಜ್ನಾಗ ಅದಾರ ಬಂದಾರ್ದೆಲ್ಲ ಬಿಚ್ಚಿ ಒಗಿಯೋದೊಂದಾಗ ಗೊತ್ತೈತಂತ ಅವ್ರಿಗೆ. ತಡಾನ ರೆಡಿ ಮಾಡಿ ಕೊಟ್ರ ಅವ್ರಿಗೆ ಅವ್ರ ಮನಿ ಅವದೇವ್ರ ಆಗಿತ್ತಂತ. ಯಾರು ಮುಂದೆ ಹೇಳಕತ್ತಿದ್ದೀನಲ್ಲ. ಅಲ್ಲ ಹಿರಿಯ, ನಿನ್ನೆ ಸಾಯಂಕಾಲ ನೀನು ನಿಮ್ಮ ಡಾಕ್ಟರ್ ತಿಬಾಯಿ ಇಬ್ರು ಸೇರ್ಕೊಂಡು ಸಿನಿಮಾ ಟಾಕೀಸ್ ಹೋಗಿದ್ದು ನಾನು ನನ್ನ ಕಣ್ಣಾರೇ ನೋಡೀನಿ. ನನಗೆ ನೀ ಹೇಳಕತ್ತಿಯಲ್ಲ ಗ್ಯಾರೇಜ್ ಹೋಗಿದ್ದಿ ಅಂತ. ಬಲಿಯಾಗಿ ಇಲ್ಲಿ ಹೊಕ್ಕಂಗ ನೆನೆ ತಲಿಯಾಗಿ ಎಷ್ಟು ಸಂಶಯ ಅಂದು ಸರಳ ಹೊಕ್ಕತೆ ಅಂತೀನದ. ನೋಡು, ಆ ಗ್ಯಾರೇಜ್ ಇರುದು ಸಿನಿಮಾ ಥಿಯೇಟರ್ ಪಕ್ಕಕ್ಕ. ನಾನು ಹೋದ್ರ ಗಡನ ರೆಡಿ ಮಾಡಿ ಕೊಡುದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಡಾಕ್ಟರ್ ತಿಬಾಯಿ ಅವ್ರು ಬಂದಿದ್ದ ರೆಫರೆನ್ಸ್ಗೆ ಹೇಳಾಕ. ಹಿಂಗಾಗಿ ಇಷ್ಟೊತ್ತನ ಆ ಗ್ಯಾರೇಜ್ನಾಗ ಕುಂತು ನಾನು ಅಲ್ಲಿಂದ ಬಂದಿದ್ದು ಕರೆ, ನೀನ್ ಯಾರನಾರ ನೋಡಿದ್ದು ಕರೆ. ಹಿಂಗಾಗಿ ಏನಾದ್ರು ನೋಡಿರ್ಬೋದಪ್ಪ, ಅದನ್ನ ಯಾಕೆ ಕಷ್ಟಪಡ್ತ ತಿಳ್ಕೊಂತೀನಿ. ಅದಕ್ಕೆ ಹೇಳ್ತೀನಿ ನಾನು, ಸತ್ಯ ಹರಿಶ್ಚಂದ್ರ ರಾಜ್ಯ ಕಳ್ಕೊಂಡು ಡ್ರೈವರ್ ಯಾಕಾಗ್ಯಾನ ಅಂತ ಹೇಳಿ. ಹಿರಿಯ, ನೀ ಏನೋ ಹೇಳು, ನಿನ್ನ ಬಗ್ಗೆ ನನಗ್ ಬಹಳ ವಿಶ್ವಾಸ ಐತ್ ನೋಡು. ಏನಂತ? ನೀ ಬಹಳ ಬದ್ಮಾಸದಿ ಅಂತ. ಕುಂತು ಮಂದಿಯಾಗ ಎಷ್ಟು ಅಸಹ್ಯ ಮಾಡ್ತೇವ ಮಾರ. ಅಲ್ಲ ಹಿರಿಯ, ಆ ಡಾಕ್ಟರ್ ತಿ ಊರು ನನ್ನೂರು 2 ಒಂದ. ಬೆಂಕಿ ಮಗ್ಲ ಬೀಡಿದ್ರೆ ಬೀಡಂತ ಬೀಡ ಕರಗತ್ತಂತ. ಏನ ನಿನ್ನ ಪಾಡೇನೋ. ಆ ಬೆಂಕಿ ಮಗ್ಲ ಇಟ್ಟಂತ ಬೀಡ್ ಕರಗುದು ನೀನ್ ಏನಾದ್ರು ನೋಡಿರ್ಬೇಕು. ಆದ್ರ ಇದು ಬೀಡಲ್ಲೇ, ಕೆರೂರು ಉಕ್ಕ ಐತಿ ಮಗನ. ಆದ್ರ ನೀ ಹೇಳು, ನನಗಂತೂ ಸಿಟ್ಟು ಕಡಿಮೆ ಆಗಿಲ್ಲ ನೋಡು. ಯಾಕೋ ನಿನಗ ಹೋದ್ ಸಾರಿ ಕರ್ಕೊಂಡ್ ಹೋಗಿ ಕೆಲಸ ನಾನು ಜಾತ್ರೆಗ ನಾಟಕ ತೋರಿಸ್ತೀನಿ ಅಂತಿದ್ನಲ್ಲ, ಅದಕ್ಕನ ಕೆಲಸದ ಮೇಲೆ ಆಗಿಲ್ಲ. ಈ ಸಾರಿ ಹೋಗಿ ನಾಟಕ ತೋರಿಸ್ಕೊಂಡ್ ಮತ್ತೆ ಇಲ್ಲೇ ಮೈಸೂರ್ಗೆ ಹೋಗಿ ದಸರಾ ತೋರಿಸಿ ದಸರಾ ನೋಡು. ಇಲ್ಯಾ, ಈ ದಸರಾ ಏನೋ ಸರಿ, ಈ ದಸರಾ ಏನು? ದಸರಾ ಇರ್ಲಿ, ದಸರಾ ಇಲ್ಲಿ ಏನಾರ ಮಾಡಿದ್ರ ಇವ್ರು ಹಂಗ್ಯಾಂಗ ಮಾಡ್ತಿದ್ದಾರ.
ಪಾಪ ನಾಲ್ಕು ದಿವಸ ನೋಡಿದ್ರು 5ನೇ ದಿವಸಕ್ಕೂ ಈ ನಮೂನಿ ಕಣ್ಣು ಪಿಕ್ಕಿ ಪಿಕ್ಕಿ ಬಿಡ್ಕೊಂಡು ಕುಂತು ನೋಡಕತ್ತಾರಪ್ಪ ಅಂದ್ರ ಹಿಂಗ್ ಹೆಂಗ್ ಹೋಗಿತಾರ ಮರೆಯ ಹಿಂಗ್ ಹೊಡ್ಯಾಕ ಕುಂತಾರ ಅವ್ರು ಇದ ಅವ್ರ ಹೆಸರು ಹಚ್ಕ ಈಗ ಮಳಿ ಬಂದ ನಿಂತಂಗ ನೋಡು ರಪ್ ಅಂತ ಮಳಿ ಬಂದ ರಪ್ ಅಂತ ನಿಂದಂಗ ಹಿರಿಯ ಹೇಳು ನನಗಿದೆಲ್ಲ ಅರ್ಧಂಬರ್ಧ ಆಗ್ತದೆ ನನಗೂ ಹಂಗ ಅನ್ಸೈತಿ ನಡಿ ಮನಿಗ್ ಹೋಗಿ ಪೂರ ಮಾಡಿ ಮುಗಿಸ್ಬಿಡಮ್ ಹಂಗ ಅನ್ಸೈತಿ ನನಗೂ ನಿನಗೆ ಹೇಳ್ಬೇಕಂತ ಮಾಡಿದ್ದೆ ನಾನು ನೋಡು ಈಗ ಹೋಗುನು ಆಮೇಲೆ ಬರ್ತಾವ ಮನಿಗೆ ಹೋಗುದ ಈಗ ಯಾರು ಬರ್ತಿದ್ದಾರೋ ಮಾರಾಯ ಮನಿಗೆ ಯಾಕೋ ಏನಾಯ್ತು ಮನ್ಯಾಗ ಬರೀ ತಗಣಿನೇ ತುಂಬ್ಯಾವು ಮುಚ್ಬಾಯ್ ತಗೊಂಡಿದ್ರೆ ಏನಾಯ್ತು ಹೊಡಿಬೇಕಾಗಿತ್ತು ಎಣ್ಣಿನ ನಾನ್ ನಿನ್ನ ಬಂದು ಹೊಡೆದೀನಿ ನೀನ ನೀ ಯಾವಾಗ ಹೊಡ್ದಿ ಎಣ್ಣಿನ ನೀನು ಮುಂಡು ಢೋಸ್ ಅಂತ ಮಲಗಿದ್ದಿ ಯಾವಾಗ ಹೊಡೆದೀನಿ ನೀನು ಮುಚ್ಬಾಯ್ ಯಾರ ಮಕ್ಕೊಂಡ ಹೊಡಿತಾರ ಮಕ್ಕೊಂಡವ್ರನ್ನ ಎಬ್ಬಸ್ಬೇಕು ಹಾ ಎಬ್ಬಿಸ್ಬಿಟ್ಟು ಹೊಡಿತೀನಿ ನೋಡು ಎಣ್ಣಿನ ಅಂತ ಹೇಳ್ಬಿಟ್ಟು ಹೊಡಿಬೇಕು ಮಾಕೊಂಡೇನ ಮಾಕೊಂಡೇನ ಮಲ್ಕೊಂಡೇನ ಹೇಳ ಹೊಡಿಬೇಕು ನಾ ಹಂಗದ ನೀನು ಎದಿನ ಬಂದಿತ್ತು ಹೋಗ್ಬಿಡ ನಮ್ ತಮ್ಮ ಮಂಜು ಬಂದಾನ ಅರ್ಜೆಂಟ್ ಆಗಿ ನೀನು ಕರ್ಕೊಂಬ ಅಂತ ಹೇಳ್ದ ಬಾ ಹೋಗುಂಬ ಕಡೆ ಹೋಗು ನಡಿ ಏಕಪ್ಪ ಅಂತ ಬಾಳತಾವ್ ಬಂದ ಓ ಅಪ್ಯ ನಮಸ್ಕಾರ ರೀ ನಮಸ್ಕಾರ ರೀ ಸಾವ್ಕಾರ ಏನ್ ಈ ಕಡೆ ಬಂದಿರಿ ಹಂಗ ಬಂದಿದ್ವಳ ಅಲ್ಲ ಒಬ್ಬರ ಬಂದ್ರಲ್ರಿ ಸಾವ್ಕಾರ ಏನು ಅಪ್ಪ ಅಪ್ಪಣ ಅವಕಾರ್ಯ ಅಂತಿ ಒಬ್ಬರ ಬಂದಿರಿ ಅಂತಿ ಊರಾಗ ಏನಾರ ಹಲಕಟಗಿರಿ ಕೆಲಸ ಆಗ್ಬೇಕು ಅವು
ನಿಮ್ಮಿಂದನ. ಹಿಂಗಾಗಿ ನಿಂತ ಮಂದಿ ಕುಂತ ಮಂದಿ ನಿನಗ ಕಲ್ಗೆ ಹೋಗ್ಯವ್ರ ಪ್ರೀತಿ ಜಾಸ್ತಿ. ಹಿಂಗಾಗಿ ಒಬ್ಬನ ಬಂದಿರಿ ಅವ ಕೇಳ್ದೆ. ಇದು ಹಗಲಾಗ ಕಾಣವಲ್ದನ ಏನ್ರಿ ಅದು? ಇದು ನೋಡಿಲ್ಲ, ಇದನ್ನ ತಗೊಂಡ 4 ವರ್ಷ ಆತ. ಮ್ಯಾಗ ಅವ್ರ ಮೆಟ್ನಾರ ಲೈಸೆನ್ಸ್ ಕೊಟ್ಟಾರ. ಇದಕ್ಕ 6 ಲಕ್ಷ ಕೊಟ್ಟಿನಿ. ಇದ್ರ ಹೆಣ ಎತ್ತಲಿ. ಇದು ನಾವು ದುಡ್ದಾಗ ತಿನ್ನು ಮಗ. 4 ಲಕ್ಷ ಏಯ್! ಇದು ನಾನು ಜೋಡಿ ಇದ್ರ ನಾನು ಹಿಂದೆ ಆಕ ಮಂದಿ 5 ಮಂದಿ ಇದ್ದಂಗ. ಏನ್ರಿ ಅದು ಅಸಲಿಗೆ? ಅಷ್ಟ್ ಅಯ್ಯ ಇರ್ಬೇಕು. ಅದಕ್ಕೆ ಇದನ್ನ ತಗೊಂಡಿನಿ. ಆಯ್ತಪ್ಪ ಆಯ್ತು. ಸುಮ್ಮನೆ ನಿಮ್ಗೆ ಯಾಕ್ರೆ ಕಿಲ್ಲದಿಲ್ಲ ಅದು ಸಾವರಿ ಬೇಡ್ರಪ್ಪ. ಇರೋದು ಒಂದಾಗ ಗಂಡ್ರಿ ಅಪ್ಪ ನಂಗೆ ದಯವಿಟ್ಟು ಅವ್ರು ಅಯ್ಯವ್ವ ಸೋಮನಿ ಇನ್ನು ನೋಡಿ ನಿನಗ ಅಣ್ಣಿನ ಬಿಟ್ಟೇನಿ. ಏ ಅಪ್ಪನ ನಮ್ಮ ಆಟಿ ಬರವಲ್ಲ. ವಿಚಾರ ಮಾಡಕತ್ತೀನಿ ಇಷ್ಟೊತ್ತವರೆಗೂ ಯಾಕೆ ಬಂದಿಲ್ಲ ನಿಮ್ಮ ಅಂತ ನೋಡಿ ನಮ್ ಸಾಟಿ. ಅಯ್ಯ ಇವರು ಇಲ್ಲೇ ಅದಾರಲ್ಲ. ಅಯ್ಯ ಅಪ್ಪಣ್ಣ ಎಲ್ಲಾರು ಇಲ್ಲೇ ಅದಾರ. ಆಶೀರ್ವಾದಪ್ಪ ಅಪ್ಪಣ್ಣ, ಆಶೀರ್ವಾದ. ನಾನು ಇನ್ನೂ ನಿಮಗ ನಮಸ್ಕಾರನ ಮಾಡಿಲ್ಲ. ನೀವ್ಯಾಕೆ ಅಡ್ವಾನ್ಸ್ ಮಾಡ್ತೀರಿ ನನಗೆ ಆಶೀರ್ವಾದ? ಏನಂದ ಅಪ್ಪಣ್ಣ? ನಾಳೆ ಆಸ್ಪತ್ರೆ ಒಬ್ಳಿಗೆ ಸೇರ್ಮ ನಿನ್ಗೆ ಡ್ಯಾನ್ಸರ್ ಕಳ್ಸ್ಯಾರ. ಡ್ಯಾನ್ಸರ್ ಇಲ್ಲ, ಇಲ್ಲೇ ಬಬಲಾದಿಯಿಂದ ಒಂದು ಬೊಡ್ಡಿ ತರ್ಸಾರ. ಹಿಂಗೆ ಬರಬರಿ ಕಿವುಡಿ ಅವಡಿ ಹೆಚ್ಚಿಡಿ ಕೇಳಿದ್ರ ಅವಡ ಹಚ್ಚಡಾಕ್ ಕೊಟ್ಟಿದ್ನಂತ. ಆಹಾ ಹೇಳಿ ಮಾಡ್ಸದ ಅವ ಸಂಗತಿಗಳ ಸಂತಿ ಈಗ ಕೂರ್ದಂಗ ಆತ್ ನೋಡ್ರಿ. ಇದ್ರ ಕಿವುಡಿ ಅವ್ಡಿ ಇದಕ್ಕೆ ಯಾರು ಮಾತಾಡಿದ ಕೇಳಂಗಿಲ್ಲ ಬಿಡಂಗಿಲ್ಲ. ನಾವೇನ್ ಮಾತಾಡ್ತೀವೋ ಏನು ಹೊಯ್ಕೊಂತ ಹೋಗ್ತೀವಿ ದೇವ್ರಿಗೆ ಹತ್ತಿದ ಮಾತು. ಅದು ನೋಡ್ರಿ ಅದು ಸಾವ್ಕಾರ ಅಂತಿದ್ರಿ ಹಿರದವಳ. ಇದ್ರ ಹುಗದ್ ಬಂದು ಹುಗ್ಗಿ ಉಳ್ಳಿದ್ರಿ ಹೆಜ್ಜೆ ಸಜ್ಜಿ ಬಿತ್ತಿದ್ರಿ ಮೂನೆ ಬತ್ತಿ ಹಚ್ಚಿ ನೆತ್ತಿ ಮೇಲೆ ದೀಪ ಹಚ್ಚ್ರಿ. ಇದು ಹೋದ್ ದಾರಿ ತಿರುದಂಗ ಆಗ್ಲಿ ಮಾತಾಡಿದ ತಿಳಿಯಂಗಿಲ್ಲ. ಹೊಳೆ ಒಂದೊಂದ್ ದಿಕ್ಕಿಗೆ ಒಂದೊಂದು ಮಾತಾಡ್ತಾವಿನ. ಮಾತು ತಿಳಿಯಂಗಿಲ್ಲ, ಹೊಳೆಯಂಗಿಲ್ಲ. ಮುಗಿದ ಹೋದ್ತೀನಿ ಸಂತೀನಿ ಬೆತ್ತ ನೀಟ ಓದ್ರೋದಾಗತ್ ನಮ್ ಬಳೆ. ನಿಮ್ಮನ್ನ ಯಾಕೆ ಬಿಟ್ಟಿ ಬೇಸ್ರ ಮ್ಯಾಗ ದೇವ್ರ ಭೂಮಿ ಮ್ಯಾಗ ಹೋಗಿದ್ದಾರಂತೀನಿ ನಾನು. ಅಯ್ಯವ್ವ ಈ ಮಾತಂದ ದೇವರ ನಿಂದನಿಗೆ ಹುರಿಯಾದ ನೋಡವನಿ. ಯಾಕಂದ್ರ ಇವ್ಯಾಡು ಇಲ್ಲಿ ಇರೋದಕ್ಕ ದೇವ್ರದ್ದು ಪಾಪ ಇಲ್ಲ. ಹೆಂಗಂದ್ರಿ? ಆ ದೇವ್ರು ಹಂಗ ಸಬೇಕ ಆಗ ದಿವಸ ರಜಾದಾಗಿದ್ದಾಗ ನಾವಿಬ್ರು ಈ ಭೂಮಿಗೆ ಹಣ್ಣು ತಪ್ಪಿಸಿ ಬಂದೀವಿ. ಅಪ್ಪಣ್ಣ ಹೌದು, ಸಾವುಕಾರ ಹೇಳಿದ್ದು ಬರೋಬ್ಬರಿ ಐತಿ. ಏನಂತ? ನಾವು 4 ದಿವಸ ಆಗಿಲ್ಲ ಊರ್ ಬಿಟ್ಟು. ಕೇವಲ 2 ತಾಸ್ನಾಗ ಇಲ್ಲಿ ಬಂದಿವಿ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರಾಜಹಂಸದಾಗ ಬಂದ್ವಿ. ಏನ್ ಮಾಡ್ತೀರಿ ನೋಡು. ಆ ದೇವಲೋಕದಾಗ ದೇವ್ರ ಕಣ್ಣಾಗ ಮಣ್ಣು ಹಾಕಿ ಬಂದಾರ. ಇನ್ನು ಇಲ್ಲಿ ಬಂದು ನಮ್ಮ ಕೆರೂರ್ ಕಣ್ಣಾಗಿ ಏನೇನ್ ಹಾಕಿರಬಾರ್ದು ಇವ್ರು. ಅಂದಂಗ ತಾಯವ್ನು ಇಲ್ಲೇ ಅದಳಲ್ರಿಪ್ಪ. ಅವಡಿ ಹಂಗಾಗಿ ಎತ್ಕೊಂಡು ಹಂಟ ಬಿಟ್ಟಲ್ಲ ನೀ. ಕರೆಕ್ಟ್ ಐತಿ ಬಾಯ್ಲಪ್ಪ. ಬೇಗದ ಬೆಳ್ಳಿ ಊರಿತ್ರ ಬಂದಿಂದ 4 ಮಂದಿ ನಿಂತಾರ ಇಲ್ಲ. ಅವ್ರದ್ದು ಯೋಗಕ್ಷೇಮ ಕೇಳ್ಬೇಕು, ಮಾಡ್ಬೇಕು, ಬಿಡಬೇಕು ಅನ್ನೋದು ಒಟ್ಟ ಇಲ್ಲಿ ನೋಡೋ ಅಪ್ಪಣ್ಣ. ಹಿಂಗಾಗಿ ಇದ್ರ ಸಲಾಗಿ ನನಗ ಜೀವನ ಅಂತ ಹೋಗೈತಿ. ಯಪ್ಪ ಊರಿತ್ರ ಬಂದಿವಿಲ್ಲ ನಾವಿಲ್ಲಿ. ಇಲ್ಲೇ ತಾಯವ್ವ ಅಪ್ಪಣ್ಣ ಇಬ್ರು ನಿಂತಾರ. ಅವ್ರಿಗೆ ಹೆಂಗದಿರಿ, ಯೋಗಕ್ಷೇಮ ಉಂಡಿರೋ ತಿಂದ್ರೋ ನೆಳಿ ಬೆಳಿ ಎಲ್ಲಾ ವಿಚಾರ ಮಾಡ್ಬೇಕು. ನಿಮಗಂತೂ ಈ ಜನದಾಗ ತಿಳಿದಿಲ್ಲ, ನೀವು ಬಿಟ್ಟು ಬಿಡ್ರಿ. ನಾ ಒಬ್ಬ ಹಿರಿಯ ಮನುಷ್ಯ ಆದ್ರಿ. ನಾ ಕೇಳ್ತೀನಿ, ನೀವು ಸುಮ್ಮಿಂದ್ರಿ ನಾನು ತಡಿಗಾಡ್ರಿ. ಅಲ್ಲಾ ಮಗನ ಕಿವುಡಿ, ನೀನ್ ಎದಕ್ಕ ಅಟ್ ಅಳಜಿ ಮಾಡಕ್ ಹೊಂಟಿ ಅನ್ನೋದು ನನಗ ಗೊತ್ತೈತಿ. ನೀ ಬಾಳ ದಿಮಾಕ್ ಮಾಡ್ಬೇಡ. ಹೋಗ್ ಪಾಪ ಹೋಗು ವಿಚಾರಿಸ್ಕೊಂಬ. ಹೌದು, ಮತ್ತ ನಿಮಗಂತೂ ಏನು ನಾಲೆಜ್ ಇಲ್ಲ. ನಾ ಒಬ್ಬ ಶಾನೆ ಆದ್ರಿ ಇಲ್ಲೇ. ನಾ ಮಾಡ್ತೀನಿ ನೋಡಿ ಈಗ ಯೋಗಕ್ಷೇಮ. ಯಾಕಲೆ ಅಲ್ಲೋ ಸರಿ ಇಲ್ಲ
ನಮ್ಮ ತಾಯವ್ವ ಬಾಳ ದಿವ್ಸಕ್ಕೆ ಭೇಟಿ ಆಗೈತೆ ಅಂತೇಳಿ ತಾಯವ್ವ ಕ್ಷೇಮವಾಗಿದೆಯಾ ಅಂತ ಕೇಳಾಕತ್ತೀನಿ. ನಿಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತೇನ್ರಿ? ಏನ ಅನ್ಲವ ತಾಯವ್ವ? ಏನಂದೇವ? ಹೆಣ ಎತ್ತಿ ಮಾತಾಡಿದಂತೂ ಗೊತ್ತಾಗೋದಿಲ್ಲ ಇದಕ್ಕ. ಹ್ಮ್ ಕೈ ಸೊನ್ನೆ ಮಾಡಿದ್ರ ತಿಳ್ಕೊಳಕ್ ನೋಡೋಣ ಇದನ್ನ. ಬಾರ ಬಾರ ಸನಿಹಕ್ಕೆ ಬಾರ ಬಾರ ಕರ್ತಕು ಬಾರ ನನ್ನ ಕಣ್ಣೀರು ಕಣ್ಣಾರೆ ನೀನೋಡೆಯ ನನ್ನ ವ್ಯಥೆಯೆಲ್ಲ ಮನಸಾರ ನೀ ಕೇಳೆಯ ನನ್ನ ಕಣ್ಣೀರು ಕಣ್ಣಾರೆ ನೀನೋಡೆಯ ನನ್ನ ವ್ಯಥೆಯೆಲ್ಲ ಮನಸಾರೆ ನೀ ಕೇಳೆಯ ಬಾರೋ ನೀ ಬೇಗ ಈ ವೇಳೆ ಮನದದು ಗುಣದು ಗುಳಾಡಿಸಿ ಏ ಯಪ್ಪ ನಿನ್ ಏನ್ ಏನ್ ಹೋಮಾರಯ್ಯ ಮಸ್ತ್ ಮಂದ್ಯಾಗ ಕುಂತು ಏ ಹೆಣ್ಮಕ್ಳಾಗಿ ಸ್ವಲ್ಪ ನಾಚಿ ಮಾನ ಮರ್ಯಾದೆ ಇರ್ಬೇಕವ. ಏನಂದಿ ಏನಂದಿ ಅಲ್ಲ ನಿನ್ನ ಮಗಳ ಗಂಡ ದೇವ್ರಿಗೆ ಬಿಟ್ಟು ಕ್ವಾನ್ ನಿಂತಾನ. ಅಲ್ಲ ನಿನ್ನ ಮುಂದ ಹಾಕಿ ನನಗೊಂದು ಕೆನ್ನಿಗೆ ಮುತ್ತು ಕೊಡುವ ಅಂತ ಕರೀತಾಳ. ವಾ, ಇಸ್ಮಾಂಗ್ರಿ ಆ, ಈಗ ಗುರ್ತಾತ್ ನನಗ. ಸಾವ್ಕಾರ ಬರ್ರಿ ಇಲ್ಲಿ ತಡ್ರಿ, ನನಗ್ ಗುರ್ತಾಯ್ತಿ. ನಾ ಸಾವ್ಕಾರ ಹೇಳ್ತೀರಿ ಒಂದೇ ನಿಮಿಷ ರೀ. ಸಾವ್ಕಾರ ಇದು ಹಿಂಗ ಆಗಿಲ್ರಿ ಇದು. ಆಕಿ ತಾಯವ್ ಯಾರಂತ ತಿಳ್ಕೊಂಡ್ರಿ ನೀವು? ಐತಿ ನಿನಗ್ ಗುರ್ತಿಲ್ಲ, ನನಗ್ ಗುರ್ತೈತಿ. ಅವ್ರವ್ ಗುರ್ತೈತೆ ನಿನಗ ಇಲ್ಲ? ಅವ್ರವ್ವನ ಮನಿ ನಮ್ಮ ಮನಿ ಇದ್ರ ಬದ್ರ ಇತ್ತ. ಆಗೇನೈತ್ ನೋಡು, ತಾಯವ್ವ ನನಗ್ ಕೊಡ್ಬೇಕಂತೇಳಿ ಅವ್ರವ್ ನನಗ್ ಮನಸ್ಸು ಮಾಡಿದ್ರು. ನಾನು ಏನ್ರಿ ಅದು, ನಾ ಅದನ್ನ ಸ್ಮಾರ್ಟ್ ಇದು ಐತಿ ಬ್ಯಾಡ್ರಿ ಅಂತ ತಂದಿದ್ದೆ. ಆದ್ರೂ ತಾಯವಾಗ ನನ್ನ ಮ್ಯಾಗ ಪ್ರೀತಿ ಇತ್ತ. ಅದಕ್ಕಾಕಿ ಬಾಕಲ್ ಮುಂದ ರಂಗೋಲಿ ಹಾಕೊಂತ ಕುಂದಿರ್ತಿದ್ಲ. ಎಲ್ಲಿ ಅಲ್ಲ ಅಲ್ಲ ಆಗಲಾಗ ಅಯ್ಯೋ ಹಿತ್ತಲ್ದಾಗ ಅಲ್ರಿಪ್ಪ, ಹಿತ್ತಲ್ದಾಗ ಹಾಕುದು ಇದು, ಬಾಕಲ್ ಮುಂದ ಹಾಕುದು ರಂಗೋಲಿ. ಹಾ ಹಿಂಗ ಬರ್ರಿ, ರಂಗೋಲಿ ಹಾಕುವತ್ನ್ಯಾಗ ತಾಯವನ್ ಮುಂದೆ ನಾನು ನಿಂದಿರ್ತಿದ್ನೆ. ಆಗ ಆಕಿ ನಾನು ನೋಡಿ ನನ್ನ ನಿನ್ನ ಪ್ರೀತಿ ನಂಟು ಇಲ್ಲಿಯೂ ಹೇಳಬೇಡ ಅಲ್ಲಿಯೂ ಹೇಳಬೇಡ ಬಾ 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 ಅಂತ ಕರಿತೀವಿ. ಮತ ಇದಕ್ಕೆ ನೀ ಏನ್ ಹೇಳ್ತಿದ್ದಿ? ಹಾ ನಾ ಬಿಡ್ತೀನಿ. ಆಕಿ ಮುಂದೆ ನಿಂತ್ಕೊಂಡ್ ನಾನು ಕಲ್ಲಿನ ವೀಣೆಯ ಮೀಟಿದರೇನು ನಾದವು ಹೊಮ್ಮುವುದೇ, ಕಲ್ಲಿನ ವೀಣೆಯು ಮೀಟಿದರೇನು ನಾದವು ಹೊಮ್ಮುವುದೇ. ಅಷ್ಟ ಅಲ್ಲ, ಹಿಂಗ ಹಾಡ್ತಿದ್ನೆ. ಆಕಿ ಏನಾಯ್ತು ನೋಡು, ಸುಮ್ಮನೆ ನೋಡಿ ರಂಗೋಲಿ ಡಬ್ಬಿ ಹಿಡ್ಕೊಂಡು ಒಳಗ್ ಹೋಗಿದ್. ಅದಕ್ಕೆ ಹಿಂಗಾತ. ಅಲ್ಲೇ ಕಿವಿಡಿ ಆಕಿ ಅಟ್ಟು ಹುರುಪಿನ ಪದ ಹಾಡ್ಬೇಕಾರ ನೀ ಯಾಕ ಏನ್ ಸತ್ ಗತೆ ಆಡ ಕುಂತಿದ್ದಿ? ಯಪ್ಪ ಸಾವ್ಕಾರ ಶಾಣ್ಯರಲ್ಲಿ ಇವ್ರು ಅವನ ತಂತಿ ಮೀಟಿ ಮೀಟಿ ಎಲ್ಲ ಹಾಳಾಗಿ ಹೋಗ್ಯಾವ. ಎಲ್ಲಿಂದ ಕರೆನ ಐತಿ. ನೀ ಇನ್ನ ಸಣ್ಣ ಹಾಕಿದ್ದೆ, ನಾ ಹಡ್ದಿದ್ದೆ. ನಾ ಎಲ್ಲಿನ ಮಾಡ್ಕೊಳಂತೇಳಿ ನಾ ಈ ಪದ ಹಾಡಿ ಮುಗಿಸ್ಬಿಡ್ತಿದ್ವಿ. ಇಷ್ಟ ಅಂದಂಗ ತಾಯವ ಏನ ಅಂದೇವ ಇನ್ನೊಂದ್ ಹೇಳು ರೀ. ಈ ನಿಮ್ಮ ಹೆಡ್ ಲೈಟ್ ಅಂತ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀನಿ? ಹಿಂಗ ಕೇಳ ಮತ್ತ ಅದನ್ನ ಬಿಟ್ಕೊಟ್ಟು ಉಪ್ಪ ಕೊಡು, ಉಮ್ಮಿ ಕೊಡು, ಅಮ್ಮಿ ಕೊಡು. ಏ ಕನಸು ಅಲ್ವ ಯವ್ವನ ತಾಯವ್ವ ಏನಾಗಿಲ್ಲವ ಅದು. ನಿನ್ನೆ ರಾತ್ರಿ ನಾನು ನಮ್ಮ 3 ಮಕ್ಳು ಒಬ್ಬಕಿ ಮುದಿಕ್ ಸತ್ತಿತ್ತವ. ಹೌದು ಪಾಪ ಜೀವ ಹೋಗಿ ಸತ್ತಿತ್ತು. ಹ್ಞೂನ್ರಿ, ಅದ್ರಾಗ ವಯಸ್ಸಾಗ್ಬಿಟ್ಟಾವು. ಹಿರೇ ಮನುಷ್ಯಾಳು ಕಂಡ ಕಡೆ ಮಂದಿ ಬರ್ಬೇಕಾಗಿತ್ತ, ಇಷ್ಟು ಮಂದಿ. ಅದಕ್ಕೆ ಅವ್ರು ವಸ್ತಿ ಇಟ್ಬಿಟ್ರು. ವಸ್ತಿ ಇಡೋಣ ಮತ್ ನಾನು ಹೋಗಿ ತಪ್ಪಿ ಮಣ್ಣು ಕೊಟ್ಟ ಬರ್ಬೇಕಂತೇಳಿ ವಸ್ತಿ ಉಳಿದ್. ನಾನು ಅಲ್ಲೇ ಕೆಲಸ ಇತ್ತು, ಕುಂತು ಬಿಟ್ಟೆ. ಅದಕ್ಕ ನನ್ನ ಕಣ್ಣು ಕೆಂಪಾಗ್ಯಾವ. ಅಯ್ಯವ್ವ ಇದು ಕಿವುಡ ಅವಡಿ ಏನ್ ಆಡ್ತಲ್ಲಿ ಅವ್ರು ಆಡ್ತಿರ್ತಾರ. ಅವನ್ನ ಈಗ ಓಡ್ಕೊಂತ ನೋಡಿ ನಾನು ಜಂಪ್ ಮಾಡ್ಕೊಂಡತ್ತಿದೆ. ಅಂತದೇನು ನೋಡಿದ್ರಿ? ಬರಬ್ಬರಿ ಈಗೇನ ಅಂದ್ರಲ್ಲ ಸಾವುಕಾರ ಖರೆ ಐತಿ. ಅಲ್ಲೇ ಸತ್ತಾರ ಮ್ಯಾಗ ಮತ್ತ ಸತ್ ಮನ್ಯಾಗ ಭಜನಿಯಾರನ್ ಕರೆಸ್ತಾರಿಲ್ರಿ. ಆಗ ಯಾರನ್ನ ಕರ್ಸದಂತ ತಿಳ್ಕೊರಿ, ತೆಗ್ಗಿ ಎಲ್ಲ ಒಂದ್ ತಂಡ ಕರ್ಸಿದ್ರಿ. ಅವ್ರ ಜೊತೆ ಪವಿತ್ರ ಜಕ್ಕಪ್ಪನವ್ರು ಬಂದ್ಬಿಟ್ಟಾರ. ಅವ್ರು ಮೊದಲ ನಮಗ್ ಬೇಕಾದವ್ರ.
ಅವ್ರ ಜೊತೆ ಕುಂತ ನಾನು ತಾಳ ಹಾಕಕತ್ತಿದ್ದೆ. ಇಷ್ಟ ಮತ್ತೇನಿಲ್ವ, ಅವ್ರದ್ದು ನಾ ಬಾರಿಸಿದೆ, ನನ್ನ ಜೊತೆ ಅವ್ರು ಹಾಡ್ಬಿಟ್ರು. ಹಿಂಗಾಗಿ ಕುಂತು 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 ಬೆಳತಾನ ನಿದ್ಗೆಟ್ಟ ಕಣ್ ಕೆಂಪಾಗ ಮಾಡ್ಕೊಂಡಿ ನೋಡುವ. ನಿಮ್ಮ ಜೊತೆ ಮಾತಾಡಿ ಮಾತಾಡಿ ನಂದು ಹೊಟ್ಟಿ ಬ್ಯಾನೆ ಆಯ್ತು. ಮತ್ತೊಂದ್ ವಿಷಯ ಏನೋ ಹೇಳಿರ್ಲ ಅವ ತಾಯವ್ವ, ಏನೋ ಒಂದ್ ವಿಷಯ ಹೇಳಬಿಟ್ಲು. ಇನ್ನೊಂದು ಕೇಳ್ತೀನಿ, ಏನೋ ಅಂದಿಲ್ಲ ತಾಯವ್ವ? ನಿಮ್ ಜೊತೆ ಮಾತಾಡಿ ಮಾತಾಡಿ ನಂದು ಹೊಟ್ಟಿ ಬ್ಯಾನೆ ಆಯ್ತು ಒಂದೇ. ಅಲ್ಲ, ಸಂತೋಷ. ನನ್ನ ಹೆಂಡತಿ ಹೊಟ್ಟಿ ಬ್ಯಾನಿ ಆದ್ರ ನಿನಗ್ ಸಂತೋಷ? ಹೌದ್ ಮತ್ತ. ಅಲ್ಲೋ ಅಂತೂ ಅಪ್ಪನ ದೈವ ತರಿಸ್ಬಿಡ್ರಿ. ದೈವ ತೆರಿತು ಇಲ್ಲ ನನ್ ದುಬ್ಬನ ತೆರಿತು. ಏನ ಹೇಳಪ್ಪ ಅಪ್ಪಣ್ಣ, ಬಾಳ ದಿವಸದಿಂದ ಲಗ್ನ ಆಗಿ 15 ವರ್ಷ ಆತು, ಈಗ ನಿನದ 50 ಅರಿತು ಅಪ್ಪಣ್ಣ. ಲೇ ಹೌದು ಸಾವ್ಕಾರ, ತಾಯವ್ವ ಈಗ ಬಸರಾಗ ಅಂತ. ಲೇ ಬಾ ಚಲೋ ಆತ ತಾಯವ್ವ, ಬಾಯಿಲೆ ಎಲ್ಲ 2ನೇ ತಿಂಗಳಿಗೆ 9 ತಿಂಗಳ ಗಜಗರ್ಭ. ಅವ್ವ 4 ತಿಂಗಳು ಮುಗಿದವ ಅಂತ್ರಿ. ಲೇ ಕಿವುಡಿ ಯಾಕೆ ಹಾಳಾಯ್ಕ ಕೈ ಮುಗಿತು. ನೀ 4 ಮಾತಾಡ್ಬೇಕಾರೆ 40 ದಿವಸ ಬೇಕು. ಇವಂಗ ನಾವು 4 ಮಾತಾಡಿದ್ದ ತಿಳ್ಕೊಬೇಕಾರೆ 4 ದಿವಸ ಬೇಕು. ಇನ್ ನೀ ಯಾವ ಕಡೆ ಮಾತಾಡ್ತೀವ ಯಪ್ಪ, ನಿನ್ ಗಾಡಿ ಆ ಕಡೆ ಹೋಗತ್ತೋ ಏನೋ. ಹಂಗಲ್ಲ ಅಪ್ಪನ, ಮತ್ತ ಅವಂಗ ಹಾಳಾಯ್ಕ ನನ್ನ ಮಗನ ಅಂತ ಅಯ್ಯಾಕತ್ತಿದ್ಯಾ ನೀನು ಇವಂಗ ನಾಲಾಯಕ ಮಗನ ಅಂತ ಬೇಕ್ ಬಂದ್ಯಾ? ಹೌದು ಬಿಡಬೇಡ, ಜಡಿ ಅಪ್ಪಣ್ಣ. ಏನಂತಾರ ನೋಡ್ ನಮ್ ಸಾವ್ಕಾರ, ಹಿಡಿದು ಕಾಲ್ ಮರಲೆ ಬಡ್ಡಿ ಅಂತಾರ ನಿನ್ನ. ಅದ ಅಂತೀನಿ ನಾನು. ನಿನ್ನೆ ತೊಟ್ಟಿಲಾಗಿದ್ದ ನನಗ ಗೊತ್ತಿಲ್ಲ ಅಂತಾರ, ಹೌದಲ್ಲ? ಏ ಹೌಡಿ 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 ಆಕೆ ಮಗ ಆಗಲಾಗ ಹಂಗ ಅಮ್ಮವ್ರು ಕಾಣ್ ನಿಂತಾನ. ಅವಕಿನ್ನೇನು ಹಸರು ಮಾಡಕ್ ಹೋಗ್ತಿದ್ದಿ ಮಗನ. ಯಪ್ಪ, ನಿಮ್ಮ ಬಾಯಾಗ ಉಳ್ಳಾಗಡ್ಡಿ ತುರುಕ್ಲಿ, ನಿಮ್ಮ ಮೂಳೆ ಮೆಣಸಿನಕಾಯಿ ಏರ್ಸ್ಲಿ, ಬಂಗಾರದ ನನ್ನ ಗಂಡ ಇಲ್ಲೇ ನಿಂತಾನ. ನೀವಿಬ್ರು ಯಾಕ್ರೋ ನನ್ನ ಮಕ್ಕಳು ಮಾಡ್ತೀರಿ? ಕುಬ್ಸ ಮಾಡಿಲ್ಲ ಯಾವ ಏನು? ಏ ಕಿವುಡಿ, ಆಕಿ ಆಗಲ ಆಕಿ ಗಂಡ ನಿನ್ ಕಾಟ ಅಟುತಾನವ ಇನ್ನ ಬೇಕಾರಿ ನಮಗ. ಈಗ ಏರಿ ಇದ್ರಿ ಹಿಂಗ್ ಬರ್ರಿ ನಮಗ. ನೀವು ಇದ್ದಿದ್ದು ಮಾತಾಡ್ಬಿಡ್ರಿ, ನಾವ್ ಕುಲ್ಲಾಂ ಕುಲ್ಲಾರಿ. ಸಾವ್ಕಾರ ಅಪ್ಪಣ ಬೇಕಪ್ಪ ನನಗ. ಸಾವ್ಕಾರ ವಾರದಾಗ 6 ದಿವಸ ಬೇಕ ನನಗ. ಅಲ್ಲೋ ನೀ ನೋಡ್ರ ನಾ ಕಟುತಾನಂತ ಅವಂಗ ಕೈ ಮಾಡಿ ತೋರಿಸ್ತ, ಅವ ನೋಡಿದ್ರ ನನಗ ಬೇಕಾವು ಅಂತಾನ. ಏನಿದ್ರ ಅರ್ಥ? ಅಪ್ಪ ಅಪ್ಪ ಅಪ್ಪನ ಅದು ಮೊದ್ಲ ಕಿವಿ ಕೇಳಂಗಿಲ್ಲ, ಬರೇ ಸೊನ್ನಿ ಮ್ಯಾಗಲ್ಲ. ನಾವು ಹೀಗ ಅಂದಿವಲ್ಲ ಮಗವ ಅದಕ್ಕೆ ತಿಳ್ಕೊಂಡಿಲ್ಲ. ಇದು ತಿಳ್ಕೊಂಡನ ಮಗವ. ಅವ ಇದನ್ನ ತಿಂತಾನ ಎಲ್ಲ ಊರ್ ಇದು ಹಣಗ ತೋರ್ಸಾಕ ಹಾಕೊಂತಾನ, ಹಂಚೆಣ ಹಾಕೊಂತಾನ. ಸಂಜಿಕ ಇದನ್ನ ಹುಡುದಾರ ಮಾಡ್ಕೊಂಡ ಸೀದಾ ಹಣ ಹೊಳಿ ಹೋಗ್ಬಿಡ್ತಾನ. ಇಷ್ಟ ನಮ್ ಕೆಲಸ. ವಾರದಾಗ 6 ದಿವಸ ತಿನ್ಲಿಕ್ಕ ಅಂದ್ರ ಒಂದ್ ತರ ನನ್ನ ಬಾಯಿ ಹಲ್ಲ ಒಂಥರ ಗುದು 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 ಅಂತಾವ್. ಇವ 6 ದಿನದ ಲೆಕ್ಕ ಹಿಡಿದ, ವಾರಕ್ಕೆ 6 ದಿನ ನೀವು ಲೆಕ್ಕಕ್ಕ ನೀನೇ ವಿಚಾರ ಮಾಡ. 7 ದಿವಸದಾಗ 6 ದಿವಸ ತಿಂತಾನ, ಇನ್ನೊಂದ್ ದಿವ್ಸ ಎದಕ್ ಬಿಟ್ಟಿರ್ಬೇಕು ಕೇಳ ಮಗವ. ಅಲ್ ಸಾವ್ಕಾರ, ವಾರದಾಗ 6 ದಿನ ಹೌದು. ನೀನು ಇನ್ನ 1 ದಿನ ಒಂದ್ ದಿವ್ಸ ಯಾಕೆ ಬಿಡ್ತೀವಿ ಅಂತ ಕೇಳ್ತೇವೆ. ಈಗ ಬರೋಬ್ಬರಿ ಅಲ್ಲ, ಇದೇನು ಕೇಳ್ತಿರಲ್ಲ ಅದು ಕರೆಕ್ಟ್ ಐತಿ ಅಪ್ಪಣ. ಹಿಂಗಾಯ್ತದ ಹೆಂಗ ಹಿಂಗ ಹಾಕಿಲ್ಲ ಅದಕ್ಕ, ಅದಕ್ಕೆ ಯಾಕೆ ಹಿಂಗ ಹಾಕಾರ? ಅದೇನು ಸಿಹಿ ಅಡಿಗೆನ ಅದು ಖಾರದ ಅಡಿಗೆ ಅಪ್ಪಣ. ಹೇಳ್ರಿ. ವಾರದಾಗ 6 ದಿವಸ ಅವ್ರು ಮಟನ್ ಮಾಡ್ತಾರ. ಯಪ್ಪಾ ಒಂದ್ ದಿವ್ಸ ಸುಮ್ ಶಾಂಪಲ್ ದಿನ 15 ತಿನ್ನೋದು ಅಂತೇಳಿ ಒಂದ್ ದಿವ್ಸ ಅಂಡ ಕರಿಯಾರ ಮೀನಾರ ತಿಂದು ಬರ್ತೀನಪ್ಪ. ಏನ್ ಸಾವ್ಕಾರ ಇವ? ಶಾಣ ಏ
ಆದ್ರೂ ಅವಕಾರಲ್ಲ ಇಂಥ ಈಜಿಗಳು ಬೇಕು ನಮಗೆ. ಬಾಯ್ಲಪ್ಪ ಅನ್ನಂಗ ಒಂದು ಮುಖ್ಯವಾದ ವಿಷಯನ ಹೇಳ್ಬೇಕು ನಾನು. ಯಪ್ಪ ಇಷ್ಟೊತ್ತನ ಮಾತಾಡಿದ್ದಾರೆ ಏನು ಯಪ್ಪ. ಹೌದು, ಅದಕ್ಕೆ ಬಂದೀವಿ ನಾವೀಗ. ಶುದ್ಧ ಆತ್ ಹೋಗು. ನಾಳೆ ಆಸ್ಪತ್ರೆ ಸೇರ್ಮನೆ ಓಪನಿಂಗಿಗೆ ಯಾರ್ಯಾರು ಬರ್ತಾರ? ಹೆಲ್ತ್ ಮಿನಿಸ್ಟರ್ ತಿಪ್ಪೇಸ್ವಾಮಿ, ಹಣಕಾಸು ಸಚಿವ ಅವರು ಸಾವುಕಾರ. ನಾಳೆ ಸ್ವಾಮಿಗಳು ತಿಪ್ಪಿ ಓಪನಿಂಗ್ ಇಟ್ಕೊಂಡ್ರಂತ. ಅವರು ಆಮಗಳು ತಿಪ್ಪಿ ಓಪನಿಂಗ್ ಮಾಡ್ತಾರ, ಬ್ರಾಹ್ಮಣರು ಒಬ್ರು ಓಪನಿಂಗ್ ಮಾಡ್ತಾರ. ಅವರು ನಾಳೆ ನಾಳೆ ಹೌದಾಪನ? ಹೌದು. ಮತ್ತೆ ಯಾರು ಬರ್ತಾರ? ಆಹಾರ ಮಂತ್ರಿ ಶಿಕ್ಷಕರು ಸಿರ್ಕರು ಎಲ್ರೂ ಬರ್ತಾರ. ಶಲ್ಕಿ ಗುದ್ದಿಗಳು ಅವನು ತಗೊಂಡ್ ಬರ್ತಾರ. ನೀನು ಹಣ 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 ಹೊರಾಕ ಆಕ ಮಂದಿ ಬರ್ತಾರ. ಇದು ಬರಬ್ಬರಿ ಯಪ್ಪ ಬೇಕು ನಮಗ ಅವ್ರು. ಹೌದು, ಅಂತ ದೊಡ್ಡ ಫಂಕ್ಷನ್ ಅಂದಾಗ ಅವ್ರು ಬೇಕಾ ನಮಗ. ಅವಂಗ ಯಾಕಂದ್ರ ಸಾವುಕಾರ ನೀವ್ ಹೇಳ್ತ ಬರಬರ ಐತಿ. ಅಪ್ಪನ ಏನ ತಿಳಿದಿಲ್ಲ, ನಾ ಹೇಳ್ತೀನಿ. ಅಪ್ಪನ ಯಾರನ್ನ ಕರೆಸ್ತಾರ ಗುರ್ತು ನಮ್ ಸಾವುಕಾರ? ಸತ್ಯಮ್ಮವ್ರ ಹೇಳಿ ಕ್ಯಾಸ ರಾಮದುರ್ಗದಿಂದ 4 ಮಂದಿನ ಹುಗುಳಿ ಶಂಕರವನ್ ಅಂತಾರ 4 ಮಂದಿ ಹಂಗಸೂರ್ನ ಜಬರ್ದಸ್ತ್ ಡೊಳ್ಳ ಬಾರ್ಸ ಕರ್ಸ್ತಾರಂತ. 4 ಮಂದಿ ಜಬರ್ದಸ್ತ್ ಡೊಳ್ಳ ಬಾರ್ಸಕ್ ಬರ್ತಾರ ಅಂತ ಹೇಳ್ತಾನ. ಅದು ಅಲ್ಲದೆ ಮಹಿಳಾ ಮಂಡಳದ ಕಾರ್ಯದರ್ಶಿನಿಯಾದ ದಿವಂಗತ ಶೇಖರಪ್ಪನವ್ರ ಹೆಂಡತಿ ಶ್ರೀಮತಿ ಅವರು ಬರ್ತಾರ. ಮತ್ಯಾರಂದಿ ಸಾಕ್ ಹಾಕಿದವ್ರ ಹಂದಿ ದಿವಂಗ ಅವು ನಾಳೆ ನಾಳೆ ಆಳೆ ಮತ್ಯಾರ ಅಂತ ನೋಡ ಸಾವುಕಾರ ನಮ್ದು ನೀನ ಹೇಳೋ ಮರಿ ಅವ್ರಿಗೆ ಹೇಳಕ ಬರ್ತಾವ. ಹೇಳಿ ಹೇಳಿ ಕೇಳ ಹೇಳಿ ಹೇಳ ದಿವಂಗತ ಶೇಖರಪ್ಪನವ್ರು ಇಲ್ರ ಶೇಖರಪ್ಪನವರು ಹುಚ್ಚ ಬಾಯ್ನ ಏನ ಸಣ್ಣ ಹುಡುಗ ಮಾಡಿ ನೀನೆ ಬಾಯಾಗ ಒಂದು ಪಂಚ ಬಾಯಾಗ 32 ದಳದಲ್ಲ ಉದ್ರ ಬಿದ್ರು. ಅಲ್ಲ ನಾನು ಮುಂದೆ ಹುಡುಗಾಟ ಮಾಡ್ತೇನೆ ನೀನು. ನಾವೊಬ್ಬ ಶಾಣೆ ಆದನಿ. ಇವನ್ ನೋಡಿ ವಿಚಾರ ಹಂಗೈತಿ. ಇದಕ್ಕೆ ಹೆಂಗೂ ಕಿವನ ಕೇಳೋದಿಲ್ಲ. ಹಿಂದ ಮುಂದ ಕೂಡ ಬಡದ್ ಕ್ಯಾಸ ಏನ್ರ ಮಾತಾಡ್ಬಿಟ್ರದ ತಿಳ್ಕೊಂಡ್ರ ನಾವ. ನಾ ಶಾಣೆ ಆದನ ಅಂತ ಗುರ್ತಿಲ್ಲ ಅವಾಗ. ಇನ್ನ ಇಲ್ಲ ಐತ್ ನೋಡಿ ಹಾಫ್ನಾಡ ಇದ್ರ ಮುಂದೆ ಹೇಳ್ರಿ ಕೇಳ್ತೈತದ. ನಾನೊಬ್ಬ ಶಾಣೆ ಆದ್ರಿ ನಾನು ಮುಂದೆ ನೀ ಗಾಡಿ ಬಿಡ್ತೀಯಲ್ಲ. ಅಲ್ಲ ಏನ್ ವಿಚಾರ ಐತತ್ ನಿಂದಂತ? ಯಾಕ್ರಿ ಏನಂದೆ ಈಗ? ಮತ್ತೇನು ದಿವಂಗತರ ಆದವ್ರು ಆಸ್ಪತ್ರೆ ಓಪನಿಂಗ್ ಸೆರೆಮನಿಗೆ ಹೆಂಗ್ ಬರ್ತಾರ? ನಿಂತು ಹೋಕೊಂಡ್ರ ಸೈ ನಿಮ್ ಮುಂದ ಬರಬರಿ. ಏ ದಿವಂಗತ ಶೇಖರಪ್ಪನವ್ರು ಇಲ್ರ್ಯಾ ಅವ್ರ ಹೆಂಡತಿ ಶ್ರೀಮತಿ ಅವರು ಹೊಚ್ಚಿ ಬಿಡ ಬಾಯ್. ಇದಕ್ಕೇನಾತ ಇನ್ ಮೇಲೆ? ಏಕನಪ್ಪ ಅವ್ರ ಸಾಧ್ಯಂದ ಅವನ್ ఏంటి ಶ್ರೀಮತಿ ಹಂಗಾಳು ಮತ್ತಿನ್ನೇನ್ ಅಕ್ಕಳ ಅಂಕುಮ ಆಳಿ 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 ತಗದ ವಿಧವಾವತಿ ಅಕ್ಕಳ. ಹೇಳುದಿಲ್ಲ ಹಂಗ ಅಕ್ಕಳ ಸುದ್ದು ಕುಡಿಯೋದು. ಇವ್ರು ಕೂಡ ನಾವು ಅರ್ಧ ಕುಡಿವಿ ಇಬ್ರು. ಅವೆರಡು ಸುದ್ದ ಅದಾವು. ಮತ್ತೆ ಹಂಗ ಮಾಡ್ತಾರ ತಡ್ಕೊಳ ಮರ. ನನಗ ಎಷ್ಟೊತ್ತ ಅವರು ತಂದೆ ತಾಯಿ ಇಟ್ಟ ಹೆಸರು ತೊಟ್ಟಲ್ದಾಗ ಶ್ರೀಮತಿ ಅವರು ಅವ್ರ ಹೆಸರು ಫಿಕ್ಸ್ ಆದ ಶ್ರೀಮತಿ ಅಂತೇಳಿ ಅವ್ರು ಅವ್ರು ಅಪ್ಪ ಇಟ್ಟಿದ ಹೆಸರು ಫಿಕ್ಸ್ ಫಿಕ್ಸ್. ಅಲ್ಲೋ ಸಾವುಕಾರ ಇದು ಯಾಕೆ ಹೆಂಗ್ ಹೋಗಿರ್ತತಿ ಅಂತೇಳಿ ಬಾಯ್ಲಿ 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 ಬಾಯ್ಲಿ. ಇದು ಅಪ್ಪನ ಇದ್ರ ವೈಶಿಷ್ಟ್ಯ ನಿನಗೆ ಗೊತ್ತಿಲ್ಲ. ಇದೇನೈತಲ್ಲ ಏ ಕೆವುಡಿ ನಿನ್ ಕಿವಿನ ಕೇಳಂಗಿಲ್ಲ. ಅಡಿ ಅಟ್ಟ ಇವಂದು ಆದ ಜನ್ಮದಾಗ ಇವಂದ ಅಪ್ಪಿ ಜಲಮ್ ಇತ್ತು. ಅದ್ರ ನೆಳ್ಳು ಅದ್ರ ಚಾಳಿ ಅದ್ರ ಗುಣ ಇನ್ನ ಹೋಗೇ ಇಲ್ಲ. ಇವಾಗ ಟ್ರಾನ್ಸ್ಫರ್ ಒಮ್ಮಗ್ಲೆ ಏಕದಮ್ ಮನುಷ್ಯನ ಜನ್ಮ ಆಗೈತಿ ಒಂದು. ಇದು ವೈಶಿಷ್ಟ್ಯ. ಇದು ಅಳಗ ಕೈ ಹಿಡದ ಮ್ಯಾಗ ಬಿಡದ್ರೆ ಬಂದ ಮ್ಯಾಗ ಕೈ ಇಟ್ಟ ಚಾಳಿಗೆ ಮಾಡಿದ್ರ ಚಾಳ ಆಡು ಆಡು. ತ್ರಿಭುವನ ಜನನಿ ಮದನ್ ಮೋಹಿನಿ ತ್ರಿಭುವನ ಜನನಿ ನಾಟ್ಯ ಪದಾಯಿನಿ
ಅವನು ಮಗ ಹಣ್ಣು ಮುಂದೆ ಹಾಡ ಬಿಡ್ತಾರ. ಯಪ್ಪ ಬದುಕಿದ್ಯಪ್ಪ ಯಪ್ಪ. ತಾಯವ ಎಲ್ಲಿಂದ ತಗೊಂಡ ಒಳಗಿದ್ರು ಇಂತ ತಗೊಂಡು ಕಲ್ಲು ಎಲ್ಲರ ಇಟ್ಕೊಂಡಿದ್ದಿ ಯಾವಾಗ ಇಟ್ಟೋತನ. ಲೇ ಕಿವುಡಿ ಈ ಕಡೆ ಚೋಡ್ರ ಇಟ್ಕೋ ನನಗ್ ಗುರ್ತೈತಿ ಇಟ್ಕೋರಿ. ಹಂಗ ಬರ್ಬೇಕದ ಆರಿಗೆ. ಯಪ್ಪ ಇದ್ರಾಗ ನನಗ್ ಗುರ್ತೈತಿ ಅದ್ರಾಗ ಏನು ಇಲ್ಲ ಚಾಟ. ನಿನಗೂ ಗೊತ್ತೈತಿ ನೀನ್ ಯಾಕ ನಕ್ಕಿ ಏನಂದ್ರಿ ನೀನ್ ಸ್ವಂತಾಗ್ರಿ ಹೇಳ್ರಿ. ನೀನ್ ನಾನು ಯಾಕ ಹಾ, ಹಾ, ಪಿಕಿ 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 ಹಾ, ಪಿಕಿ 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 ಹಾ. ನಕ್ಕಿ ಹಿಂಗ್ ಕೇಳ್ರಿ ಹೇಳ್ತೀನಿ ನಾನು. ಈಗ ಬರೋಬ್ಬರಿ ಬಾ. ನೀನು ಅಪ್ಪಣ್ಣ ಏನೋ ಮಾತಾಡಕತ್ತಿದ್ರೆ ಅಪ್ಪಣ್ಣ ಯಾವ್ದೋ ಒಂದು ನಗು ವಿಷಯ ಹೇಳೋಣ ಅಂತೇಳಿ ನೀವಿಬ್ರು ನೋಡಿ ನಾನ್ ಹಾಕೊಂಡ್ರಿಪ್ಪ. ಇದೈತ್ ನೋಡ್ರಿ ಕಿವ್ರು ಜಾಣ್ತನ. ಯಾರ ನಕ್ಕಾಗ ನಕ್ಕು ಬಿಡುದು, ಯಾರ ಹತ್ತಾಗ ಹತ್ತು ಬಿಡುದು. ಹಂಗಲ್ಲ ಹಿರಿಯ ಅದು ತಮ್ಮ ಕ್ಯೂಡ್ತನ ಮುಚ್ಕೊಳ್ಳೋ ಹುಳುಕು ಪ್ರಯತ್ನ ನಡ್ಸೈತಿ ಕಿವುಡಿ ಅವಡಿ. ತಾಯವ ಎಲ್ಲ ಚಲೋ ಐತಿಲ್ಲವ ಈಗ ಬಾಯ್. ಒಂದು ಮುಖ್ಯವಾದ ವಿಷಯ ಹೇಳ್ದ ಬಿಟ್ಬಿಟ್ಟಿನಿ ನಾನು. ಇಷ್ಟೊತ್ತನ ಹೇಳಿದ್ದಾರೆ ಏನಲ್ಲ ಏನಿನ ಕಿವಿಡಿ ಅದ ಅಂತೀನಿ ನಾನು. ಇವನು ಅವನು ಅಪ್ಪಣ್ಣ ಹೇಳ್ರಿ. ತಾಯವಾಗ ಬಾಳ ರೆಸ್ಟ್ ಕೊಡ್ಬೇಕಪ್ಪ ಈಗ. ಯಾಕೋ ಯಾಕ ಮೊದಲ ಚೊಚ್ಚಲ ಗರ್ಭಿಣಿ ಹಾಕಿ ಅವನು ಸೂಲಿಗೆ ಎತ್ತಾಗ ನೀವ. ಹೌದು. ಇನ್ನು ಸಾಡ್ಲು ಬಿಡ್ರಿ ಇಲ್ಲೇ ಬಾಸಲ್ ಮನೆ ಕಟ್ಟಿಸಿ ಬಿಡ್ತಿಲ್ಲ ನೀ. ನೀ ಏನ್ ಚಿಂತೆ ಮಾಡಬೇಡ, ಹಾ ನಾ ಇರೋತರ ಚಿಂತೆ ಮಾಡಬೇಡ ನೀ. ಯಪ್ಪ ಬ್ಯಾಡ ಅಂದ್ರೆ ಬಿಡುದಿಲ್ಲ ನಾನು. ಏನ ಎಲ್ಲದಳಾಕಿ ತಾಯವ ಯಾಕ ಹುಡ್ಕ್ಯಾಡ್ಕೊಂಡು ಹೋಗಿ ಮ್ಯಾಗಿ ಬಿದ್ದಾದ್ರೂ ಮಾಡ್ತೀನಿ ನಾನು. ನಾ ಬಿಡ್ ತೆರಿಗೆ ಮಾಡಿಸ್ತೀನಿ ಹಂಗ ನಾನು. ಉಪಕಾರ ಒಂದ್ ಅದಕ್ಕೆ ಉಪಕಾರ ಅಂತಾರ ನೋಡಿ, ಅದನ್ನ ಮಾಡ್ತೀನಿ ಹಂಗ. ಆಗ ಕಿಸು ಮಂಗ್ರಿ ನಂದು 5 ನಿಮಿಷ ಎದಿನ ನಿಂತಿತ್ತು. ಅದ ಅಂತೀನಿ. ಅಪ್ಪಣ್ಣ ಹೇಳ್ರಿ. ಇವ್ರನ್ನ ಏನೈತ್ ನೋಡು, ಹ್ಮ್ ನಾಳೆ ಹ್ಮ್ ನಮ್ಮ ಸತ್ಯವನೂರ ಆಸ್ಪತ್ರೆ ಓಪನಿಂಗ್ ಆಗತ್ ನೋಡು, ಹಾ ಅಲ್ಲಿ ಕರ್ಕೊಂಡು ಹೋಗಿ ಹಾ ಹುಗುಶೆಟ್ಟಿ ಹಾ ಡೆಲಿವರಿ ಮಾಡಿಸ್ತೀನಿ. ಏ ಸೂಲಿಗೆ ಮಗ ಇವ್ರ ಅಪ್ಪಂದು ದವಾ ಕಣಿ. ಸಾವುಕಾರ ಸರಳ ಅವನು ಇಲ್ಲಿಂದ ಜಾಗ ಖಾಲಿ ಮಾಡಿಸಿದಿ ಚಲೋ. ಇಲ್ಲಿಕಪ್ಪ ಅಂತಂದ್ರ ಒಂದ್ರಾಗ 2 ಬೀಳ್ತಾವ, 2ರಾಗ 1 ಬೀಳ್ತಾವ. ನೋಡಲ್ಲಿ ಅಪ್ಪನೇ ಚಂದ ಹೇಳಕತ್ತ ನೋಡು. ಆಕಿ ಹಡದ್ರ 1 ಹಡಿನಿ, ಇಲ್ಲ ಒಮ್ಮಕ್ಳಿಗೆ 2 ಹಡಿನಿ ಅಂತಾರ ಅವ್ರು. ಏ ಸ್ವಾದಿಗೇಡಿ ಸುಳೋ ಮಗನ. ಲೇ ಕಿವುಡಿ ಆಗನ ಆಡಿ 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 ನಿನ್ ಮನೆಗೆ ಇಷ್ಟ್ಲಾಗುರಿ ಆಯಾಮ್ ನೋಡಲೆ. ಹೌದಲ್ಲ, ನಾಳೆ ಆಸ್ಪತ್ರೆ ಓಪನಿಂಗ್ ಐತಿ. ನಾ ಜಗ್ಗರೆ ಅಡಿಗೆ ಭಟ್ರ ಕರೆಸ್ಬೇಕು, ಅಡಿಗೆ ಮಾಡಿಸ್ಬೇಕು. ನಾನ ಮಾಡ್ತಿದ್ನಿ, ಏನ್ ದೊಡ್ಡ ವಿಷಯ ಅಲ್ಲ ಅದು. ರಗಡ ಮನೆ ಮಾಡಿ ಬಂದಿನ ಅಂತ ಇದೇನು ದೊಡ್ಡ ಆಗದ. ಆದ್ರ ನಮ್ಮ ಅವ್ರನ್ನ ಕರ್ಕೊಂಬರು ಕಳಿಸು ಮತ್ತಿಂತಾರೆಲ್ಲ ಯೋಗಕ್ಷೇಮ ವಿಚಾರಿಸಿ ಇರ್ತಾವ ಅಂತೇಳಿ ನಾವು ಯಾರಿಗ್ ಕೊಟ್ಟಿ ಕೊಡ್ತಾರ ಅಡಿಗೆ ಮಾಡಕ. ಗಂಟಿ ಕಾಶಪ್ಪಣ್ಣ ಅವಾಗ ರಾಮದೂರ್ ದಾಬಾದಾಗ ಇರ್ತಲ್ಲ ರಾಘು ಮಾವ. ಹಾಗಂದ್ರ ಆರ್ಡರ್ ನಾಳಿದು ಅವ್ರಿಗೆ ಐತನ. ನಾನು ಸ್ವತಃ ನಿಂತ ಹೇಳ ಬಂದಿನ ಅವ್ರಿಗೆ. ಸುತ್ತ ನಾ ಇಷ್ಟ ಜನ ಯಾಕೆ ಬಂದಾರಂತ ಒಂದಿಟ್ಟು ವಿಚಾರನ ಮಾಡಾಕತ್ತಿದ್ದೆ ಅವಾಗಿಂದ. ಇನ್ನೊಂದ್ ಹೇಳ್ತೀನಿ ನನಗ, ಹೇಳಪ್ಪ. ಗೊತ್ತಾತ್ ನನಗೂ ಈಗ. ಹಾ ಅಪ್ಪನ ಹೇಳ್ರಿ. ಕಾಯವಾಗ ಚಲೋ ಚಲೋ ಹಣ್ಣ ತಿನ್ನಿಸ್ಬೇಕು. ಹಾ ಮತ್ತೆ ಯಾರ ಕೊಳತೆ ತಿನ್ಸಾರನ. ಅದ ಅವು ಬೆಟ್ಟದ್ದು ಬಿಟ್ಟು ಏನು ಬೇಡಬೇಡ. ಎಂತಾವ ಅಂದ್ರ ಮಾವಿನ ಹಣ್ಣು, ಬಾರಿ ಹಣ್ಣು, ಕಾರಿ ಹಣ್ಣು, ಸೇಬು ಹಣ್ಣು, ಮೋಸಂಬಿ ಹಣ್ಣು ಎಲ್ಲಾ ತಿನ್ನಿಸ್ಬೇಕು. ಯಾಕಪ್ಪ? ಯಾಕಂದ್ರ ಚೊಚ್ಚಲ ಗರ್ಭಿಣಿ. ಥೋ ಇವ್ನು ಅದು ಅಲ್ಲದ ಈ ಬತ್ತಿ ಗಡ್ಡಿ ಏರಿ ಮಣ್ಣು ತಿನ್ನಿಸ್ಬಿಡ್ಬೇಕು. ಸುಮ್ಮ ಹೋಗೋ ಮಾರ ತೆಲಿಗೆ ಬೈಕ್ ಇರ್ತಾವ ಅವ್ರಿಗೆ. ಓ ತೋ 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 ತೋ. ಬೈ ಹಾ ನಾಳೆ ನಾಡ್ದ ಶುಕ್ರವಾರ ಅಂತ ಕಾಲ್ತರಿ, ಶಾಂತಿ ಇರ್ತೈತಿ ಇಲ್ಲಿ ಕ್ಯಾರಾಗ. ಐತಿ ಐತಿ ಇಲ್ಲೇ ಗುಡಿ ಮುಂದೆ ಹಚ್ಚಿರ್ತಾರ. ಇಲ್ಲೇ ಐತೋ ಮಾರ. ಆಗ ಸಂತಿಗೆ ಹೋಗು, ಹಾ ಹೋಗಿ ದೊಡ್ಡದೊಂದು ಪಪ್ಪಳ್ಳಿ ಹಣ್ಣು ತಗೊಂಬ. ಇಷ್ಟು ದೊಡ್ಡದಂದು ಹಾ ಪಪ್ಪಳ್ಳಿ ಹಣ್ಣು ಹಾ ತಗೊಂಬಂದು ತಗೊಂಬಂದ 4 ಭಾಗ ಮಾಡು.
ನನಗಲ್ಲೋ ಮಾರಾಯ ಪಪ್ಪಳ್ಳಿಯನ್ನ 4 ಭಾಗ ಮಾಡಂದೆ ಪಪ್ಪಳೆನ್ನ 4 ಭಾಗ ಮಾಡಂದ್ಯಾ? ಮಾಡಿ ಕ್ಯಾಸ ಮಾಡ್ತೀನಿ. ಒಂದು ಬಕೆಟ್ನ್ಯಾಗ ನೀರ್ ಹಾಕು, ಹಾ ನೀರಾಗ ಒಂದ್ ಇಡೀ ಸಬ್ಕಾರ್ ಪುಡಿ ಒಗಿತೀನಿ. ಅದನ್ನ ಗಾಲ ಬಾಲ ಗಾಲ ಬಾಲ ಗಾಲ ಬಾಲ ಗಾಲ ಬಾಲ ಕಲಸ್. ಕಲಿಸ್ತೀನಿ ಮುರುಗ ಬರ್ತೈತಿ ಅದ ಬಸ್ತ ದಳ್ಳಂದು ಬರ್ತೈತಿ. ಅದ್ರಾಗ ಪಪ್ಪಳ್ಳಿಯನ್ನ ತೊಳಿ ಸ್ವಚ್ಛ ತೊಳಿತೀನಿ. ತೊಳೆದ ಕ್ಯಾಸ ತಾಯವ್ಗ ಅದ್ರ ನೀರ್ ಕುಡ್ಸು. ಆಕಿ ಶಟದ ಹೊಕ್ಕಾಳ, ನೀ ಹಿಂಗಾಶಿ ಓಡಿ ಹೋಗಿಬಿಡ. ಎದಕ್ ಹೇಳ್ತೀನಿ ಅಂದ್ರ ಹೌದು ಇನ್ನೊಂದ್ ಹೇಳದ್ ಮಾಡ್ತೀನಿ ಅವ. ನಾ ಏನೋ ಹೇಳಿದ್ನಪ್ಪ ಏ ನೀರ್ ಕುಡ್ಸ ಸಾವ್ಕಾರ. ನಿನಗ ಅಲ್ಲ ಪಪ್ಪಳ್ಳಿ ಹಣ್ಣು ತಿನ್ಸ ಡಿಲೆವರಿ ಸರಳ ಆಕತಿ. ಅಪ್ಪ 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 ಅಪ್ಪನ ನೀನು ಹೆಂಡತಿ ಡಿಲಿವರಿ ಮಾಡಿಸಿ ಹೊಕ್ಕಾಳ ಮಗ ಅವ. ಲೇ ಕಿವುಡಿ ನಡೆ. ಲಘು ಬರ್ರಿ ಕೆಲಸ ಬಾಳ ಅದಾವಲ್ಲೇ. ಅಪ್ಪನ ಬಾಯ್ ಮತ್ ನಿಂದೊಂದ್ ಅಯ್ಯಪ್ಪ. ನಾನು ಆಣ ಒಂದು ಸಜೆಷನ್ ಕೊಟ್ಟು ಹಾಕಿನಿ. ಏನು ಯಪ್ಪ ನಿಂದಂತ ಸಜೆಷನ್? ಅವ ಇಂತ ಆಡಿಸ್ತೀನಿ ಅಂದ, ಹಾ ಆದ್ರ ಆಣ ಸಜೆಷನ್ ಅಷ್ಟ ಕೊಟ್ಟು ಹಾಕಿನಿ. ಕೊಡಪ್ಪ. ಅಪ್ಪನ ಸುಮ್ ಕೇಳಿ ಅವ್ರು ಹೇಳುದು. ತಾಯ ಅಯ್ಯವ್ವ ಹಾ ಆಕೆ ನೀನು ಬಹಳ ಆಳ ಕಾಳಜಿ ಮಾಡ್ಬೇಕು. ಯಪ್ಪ ದೊಡ್ಡ ಕಾಳಜಿ ಅಪ್ಪ ನಿಮ್ದು. ಏ ತೂಸ್ಕೊಂಡ್ ಆಡಿ ಕ್ಯಾಸ್ ತೊಟ್ಲಕ್ಕ ಹೆಸರಿಟ್ಟ ಹೋಗ ನೀ ಮಗ. ಅಪ್ಪನ ಹೇಳ್ರಿ. ನೀನು ಹ್ಮ್ ಅಯ್ಯವ್ವಗ ಹ್ಮ್ ಚಲೋ ಚಲೋ ಆಹಾರ ಕೊಡು, ಹಾ ಹಣ್ಣು ಹಂಪಲ ಕೊಡು. ಹಾ ಯಾಕಂದ್ರೆ ಈಗಿನ ಆಹಾರದಾಗ ತತ್ವಣ ಇಲ್ಲ. ಚಾಕ್ ಚಿಕನ್ ಬಿರಿಯಾನಿ ತಿನ್ನಿಸ್ತೀನಿ ಆಕಿಗೆ, ನೀ ತಲೆನ ಕೆಡಿಸ್ಕೋಬೇಡ. ತಮ್ಮ ನಾನು ದುಡ್ದ ತಿನ್ವಲ್ಯಾಕ ಕಮ್ಮಿ ಇಲ್ಲ. ಚಿಕನ್ ಬಿರಿಯಾನಿ ಬರೇ ಚಿಕನ್ ಬಿರಿಯಾನಿ ತಿನ್ಸಿದೆ, ಹಾ ಅದ್ರ ಜೋಡಿ ಪೌಷ್ಟಿಕ ಆಹಾರ ಉಳ್ಳ ತಪ್ಪಲ ಪಲ್ಲೆ ಸೊಪ್ಪು ತರಕಾರಿ ತಿನ್ನಿಸ್ಬೇಕ. ಯಪ್ಪ ನಿನಗ ನಿಮ್ ಮನ್ಯಾಗ ಏನ್ ತಂದ್ ಹಾಕಾರ, ನೀ ಏನು ತಿಂತಿ ಅನ್ನೋದ ನಿನಗ್ ಗೊತ್ತಿಲ್ಲ. ಅಂತದ್ರಾಗ ನಮಗ್ ಹೇಳಾಕ ಬಂದಿದೆ ಸಜೆಷನ್ ನೀನು. ಏ ನಮ್ ಕ್ಯೂಡ್ ಚೊಳ ಮಾಡ್ತಾನ ಬೇಕಾರೆ ಅವ್ನು ಇಟ್ಕೋ. ಅವ ಇಟ್ಕೊಂಡು ನನಗ್ ಇಟ್ಕೋ ಅಂತ. ಏ ಹುಚ್ಚ, ನನಗೇನ್ ತಿನ್ನಿಸ್ಬೇಕು ಏನಿಲ್ಲ ಅನ್ನೋದು ಎಲ್ಲಾ ಗೊತ್ತೈತಿ. ಈಗ ಹೋಗಿ ಬಿಡ್ರಿ. ಏ ಇಲ್ಲಿ ಕೇಳಿಲ್ಲ, ಹೇಳು. ಬಾಯ್ಲಿ ಅಯ್ಯವ್ವ ಅಚ್ಚಲ್ ಗರ್ಭಿಣಿ, ಆಕೆಗೆ ಟೆರೆಕ್ಸ್ ಕೊಡು. ಅವ್ರು ತಿಂಗಳ ಅರೆಕ್ಸ್ ಕೊಡು. ಶಾನ್ಯನ್ ಮಾಡ್ಕೆ ಶಿವನ್ ಕಡೆ ಸಜೆಷನ್ ತಗೊಳಕತ್ತೀನಿ. ಅವ ಹೆಗಲ ಮೇಲೆ ಹಾಕಿ ಪೋಸ್ ಕೊಟ್ಟಂಗೆ ಹೇಳ್ತಾರ ಮಗ. ಟೆರೆಕ್ಸ್ ಯಾರಿಗ್ ಕೊಡ್ತಾರಲ್ಲೇ? ಸಣ್ಣ ಸಣ್ಣ ಕೂಸಿಗೆ ಕೊಡ್ತಾರ. ನೀನ್ ನಾನು ಎಂತಿಗೆ ವಯಸ್ಸೇನ, ಟೆರೆಕ್ಸಿನ ವಯಸ್ಸೇನ ಏನಾಗ್ಬಾರ್ದು ಅವ್ರಕ್ಕ. ಯಾರ ಐವರ್ ಓ ಇದಕ್ಕ ಓದಿಲ್ಲ ಅನ್ನೋದು ನಿನಗ. ನಿನಗದಲ್ಲ ನೀನ ಕೊಡುದ ನೀನ್ ಹೆಂಡತಿ ಕೊಡಂಗಿಲ್ಲ. ಹಾ? ಆಕಿ ಹೊಟ್ಯಾಗ ಹುಟ್ಟು ಅಗು ಕೊಡ್ತೀನಿ ನೀನು. ಇನ್ನು ಹೊಟ್ಟಿಲಿಲ್ಲ ಆಗಿಲ್ಲ, ಹೊಟ್ಯಾಗಿರೋ ಕೂಸಿಗೆ ಟೆರೆಕ್ಸ್ ಹೇಳ್ತಾ ನೀವು. ನಾವು ಕೊಡ್ತೀನಿ ಸಾವ್ಕಾರ, ಕೊಡ್ತೀನಿ. ನೋಡಿಲೆ ಹ್ಮ್ ಅದನ್ನ 3 ತಿಂಗಳು ಕೊಡ್ಬೇಕ. 3 ತಿಂಗಳು ಹಾ ಡನ್. ಮುಂಜಾನೆ ಸಂಜಿಕ ಹಾಲು ಇಸಿ 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 ಏನ್ ಅಲ್ಲ 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 ಸಬ್ಬ ಮಾರನಿ. ಅಲ್ಲ ಸಾವ್ಕಾರ, ನೀನ ಹೇಳಿದಿ 3 ಟೈಮ್ ಇಸಿ ಬಿಸಿ ಅಲ್ಲ ಮಾರೇ, ಬಿಸಿ ಬಿಸಿ ಬಿಸಿ. ಓ ಈಗ ನೆನಪಾತ. ಜೋಡ ಈಗ ನಾವ ಜೋಡ ಆಗ್ಬೇಕ. ಕಾಯಿಸಿ, ಹಾ ಬಿಸಿ, ಬಿಸಿ ಕಲಸಿ, ಕಲಿಸಿ ಕುಡಿಸಿ. ಕುಡಿಸಿ. ಏನು ಮಾಡುದು ಹಂಗ ಹಾ ಸಾವ್ಕಾರ? ನೀನು ಕುಡಿ. ಆ? ಯಾಕಂದ್ರ ಹೊಡ್ದಾರಿಗೆ ಆಯಾವ ಗರ್ಭಿಣಿ ಅನ್ನೋದು ಗೊತ್ತ ಆಗೋಲ್ಲ. ಮತ್ತೆ ಎತ್ತಾಗ ಬರ್ತೀವ ನೀನ್ ನೋಡ್ರಿ ನೀನ ಗರ್ಭಿಣಿ ಐತಿ. ನೋಡಪ್ಪ, ನಿಮ್ ಮನ್ಯಾಗ ದುಡಿತೀವಲ್ಲ, ದುಡಿದು ತಿಂದು ಬಂದದ್ದು. ನಿನ್ನಂಗ ಹರಾಮಿ ತಿಂದು ಬಂದಿಲ್ಲ. ಹರಾಮಿ ತಿಂದಿದ್ರೆ ನೋಡಿ ಹಂಗಾಗಿ ನೀವು ಅವನ ಸಾವ್ಕಾರ ರಗಡ್ ಕೊಟ್ಟಾರ ಇವ್ರಿಗೆ ತಿನ್ನಾಕ ಉಣ್ಣಾಕ ಅಂತೇಳಿ. ದಿನಾ ಪಕ್ವಾನ್ದಾಗ ಕೂಳಿ ಇಟ್ಟಿರ್ತಾರ ಇದ್ರ ಹೆಣಕ್ಕ.
ತಿನ್ನು ಭಾಗ್ಯ ಇಲ್ಲಿದಕ್ಕ ತಿನ್ನುದಿಲ್ಲ. ಹಿಂಗಾಗಿ ಹಿಂಗಾಯ್ತು. ನಮ್ಗೆ ಇಷ್ಟಿದ್ರೆ ಸಾಕಪ್ಪ, ದುಡ್ಕೊಂಡ್ ತಿಂದಿ ಚಂದದಿ ದೇವ್ರ ಆತಪ್ಪಣ ಅಯ್ಯವನ್ನ ನಾನ್ ಹಂಗ ನೋಡ್ಕೋ. ಒದಿತ್ಯೋ ನಾ ಒದಿಲು. ಸಾವ್ಕಾರ ಹಾ ಇದನ್ನ ಯಾಕೆ ಇಲ್ಲಿಟ್ರಿ? ಅವಕಾರ ಮಂದಿ ಆಹಾ. ಎಲ್ಲಿಟ್ರು ಆಡಿ ಆಡಿ ಆಡಿತಾ ಇದೀವಿ. ಹಾ. ಇತ್ತನ್ನೋರು ಬಡವರು ಕಾಲಾಗಿನ ಕೈಯಾಗ ತಗೊಂಡ್ರ ನಾವು ನೋಡಿ ಅವನ ಬುಕ್ ನನ್ನ ಮಗನ. ನೋಡ್ರಿ, ಆ ದೇವ್ರು ನಮಗ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲಾ ಚಂದ ಕೊಟ್ಟಾನ, ಆದ್ರೂ ಬಡವ್ರನ್ ಮಾಡಿಟ್ಟಾನ. ಇವ್ರಿಗೆ ಶ್ರೀಮಂತಿಕೆ ಸಾವುಕಾರತನ ರಗಡ್ ಕೊಟ್ಟಾನ, ಬುಕ್ಕನ್ ಮಾಡಿಟ್ಟಾನ. ಏನವಾ ದೇವಿ ನಿನ್ನ ಲೀಲಾ ಇದು. ಅಲ್ಲ ಅದೇ ಹಿರಿಯ, ಇಷ್ಟಿಂದ ನಮ್ಮ ತಮ್ಮನ ಹೊಲಕಟ್ಟೆ ನೆನ್ಸಿ ಹಚ್ಚಲ್ಲ ಈ ಗುಕ್ಕ ಏನ್ ಹೇಳಿ ಅವನ ಸುದ್ದಿ ಅಂತೀನಿ ನೋಡ. ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಈ ಗುಕ್ಕುಣ ಕೀಲಿಕಾಯಿ ಅವ್ರ ಅಕ್ಕನ ಕಡೆ ಐತಿ, ಇನ್ ಅವ್ರ ಅಕ್ಕನ ಕಡೆ ನಾ ಡ್ರೈವರ್ ಅದೀನಿ. ನಾ ಹೇಳಿದ್ರೆ 10 ನಿಮಿಷನ ಬಿಟ್ಟು ಕೊಡ್ತಾರ ನಿಮ್ ತಮ್ಮನ ಹೊಲ. ಅಪ್ಪರ್ ಬಂದ್ರು. ನಮಸ್ಕಾರ ಅಪ್ಪಣ್ಣ. ನಮಸ್ಕಾರ ಅಪ್ಪರ. ಕಾರ್ ರೆಡಿ ಆಯ್ತೇನೋ? ಹೇಳಿನ್ರಿ ಅಪ್ಪರ, ಸಾಯಂಕಾಲ ಕೊಡ್ತೀನಿ ಅಂತ ಹೇಳ್ಯಾರ್ರಿ. ಮತ್ತೇನು ಪತ್ನಿ ಸಮೇತನಾಗಿ ದಾರಿಯಲ್ಲೇ ನಿಂತ್ಬಿಟ್ಟಿದಿ? ಏನಿಲ್ರಿ ಅಪ್ಪರ, ಹಿಂಗ ಹೊಂಟಿದ್ದರಿ ನಿಮ್ ಹಳೆಯ ದೇವ್ರು ಬಂದಿದ್ದ ಮಾತಾಡ್ಸ್ಕೊಂತ ನಿಂತ. ಯಾರು ಆ ಗುಕ್ಕನೇ? ಛೇ ಛೇ, ಹಾಗೆಲ್ಲ ಅನ್ಬಾರ್ದಮ್ಮ. ಇಂದಲ್ಲ ನಾಳೆ ನೀನು ಆತನನ್ನೇ ಮದುವೆ ಆಗುವವಳು. ಸಾಧ್ಯವಿಲ್ಲಪ್ಪ. ಅಮ್ಮನ ಮಾತು ಕೇಳಿ ಸುಮ್ನೆ ನೀವು ನನಗೆ ಒತ್ತಾಯ ಮಾಡಬೇಡಿ. ಅವನನ್ನ ಮದ್ವೆ ಆಗೋದಕ್ಕೆ ನನ್ನ ಮನಸ್ಸಿಲ್ಲ. ಹೋಗ್ಲಿ ಬಿಡಮ್ಮ, ಆ ಪ್ರಸಂಗ ಬಂದಾದರೂ ಬರಲಿ. ಅಪ್ಪರ ನಿಮ್ ಮಳೆಯ ನಮ್ಮ ತಮ್ಮನ ಹೊಲಕಟ್ಟೆ ನೆನ್ಸಿ ಹಚ್ಚನ್ರಿಪ್ಪ. ಹಾ, ಹೌದ್ರಿ ಅಪ್ಪ. ಆದಷ್ಟು ಜಲ್ದಿ ನಮ್ ತಮ್ಮನ ಜಮೀನ್ ಬಿಡಿಸ್ಕೊಟ್ರ ನಿಮ್ಮಿಂದ ನಮ್ಗ ದೊಡ್ಡ ಉಪಕಾರ ಆಗತ್ ನೋಡ್ರಿ ಅಪ್ಪ. ನೀನೇನು ಚಿಂತೆ ಮಾಡ್ಬೇಡಮ್ಮ. ಮೊದಲು ನಿನ್ನ ತಮ್ಮನನ್ನ ಈ ಊರಿಗೆ ಕರೆಸ್ಕೊ. ಸರಿ ಸರಿ, ಮೊದಲು ಆಸ್ಪತ್ರೆ ಗಲಾಟೆ ಮುಗಿಲಿ. ಅಪ್ಪಣ್ಣ, ಕಾರ್ ಬೇಗ ರಿಪೇರ್ ಮಾಡಿಸ್ಕೊಂಡು ಬಂದ್ಬಿಡಪ್ಪ. ಬರ್ತೀನಿ. ನೋಡಿ, ಆ ಗುಕ್ಕ ಸಾಮೋಪಾಯದಿಂದ ಬಿಟ್ಕೊಟ್ರೆ ಸರಿ. ಇಲ್ವಾದ್ರೆ ನಾವು 3 ಜನ ಸೇರ್ಕೊಂಡು ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ. ನೋಡ್ರಿ ಅವ, ನಾವಂತೂ ನಿಮ್ಮನ್ನ ನಂಬಿವ್ರಿಯವ್ವ. ಆದಷ್ಟು ಜಲ್ದಿ ನಮ್ ತಮ್ಮನ ಹೊಲ ಬಿಡಿಸ್ಕೊಟ್ರ ನಿಮ್ಮಿಂದ ನಮ್ಗ ದೊಡ್ಡ ಉಪಕಾರ ಆಗತ್ ನೋಡ್ರಿ ಅವ್ವ. ಯಾಕೆ ಆ ನಿಮ್ಮ ಮಲ್ತಾಯಿ ಡಾಕ್ಟರ್ ತನ್ನ ನಂಬಲಿಲ್ವೇನು? ಅವ್ರು ತುಸು ತುಸು ನಂಬಿವ್ರಿ ಅವ್ವ. ಆದ್ರ ನಂಬಿಕೆ ಉಳಿಸ್ಕೊಳ್ಳೋರು ಅವ್ರ ಅಲ್ಲಂತ ಕಾಣಿಸುತ್ತ. ಅದಕ್ಕೆ ನಿಮ್ಮನ್ನ ಕೇಳಿ ನೋಡ್ರಿ ಅವ್ವ. ಅದು ಯಾಕೆ ಗೊತ್ತೇನು? ಅವಳು ಫಾರಿನ್ಗೆ ಹೋಗಿ ಬಂದ್ಮೇಲೆ ಬರೀ ಫ್ಯಾಷನೇಬಲ್ ಜನರಿಗೆ ಅಷ್ಟೇ ಗೌರವ ಕೊಡ್ಬೇಕು ಅನ್ನೋದು ಅವಳು ರೂಢಿ ಮಾಡ್ಕೊಂಡ್ ಬಿಟ್ಟಿದ್ದಾಳೆ. ಅದು ಅಲ್ಲದೆ ನಿಮ್ಮಂತ ಮುಗ್ಧ ಸಮಾಜದ ಜನರಲ್ಲಿ ಏನೂ ಅರ್ಥವಿಲ್ಲ ಅನ್ನೋದೇ ಅವಳ ತತ್ವ. ಸರಿ, ನಾ ಏನ್ ಬರ್ತೀನಿ. ನೋಡ ಹಿರಿಯ, ನೋಡು, ಗೀತವ್ನವ್ರ ವಯಸ್ಸೇ ಸಣ್ಣವ್ರಾದ್ರು ಬಂಗಾರದಂತ 4 ಮಾತು ಮಾತಾಡಿದ್ರು. ಇಂತ ಬಂಗಾರದಂತ ಗೀತವ್ಗ ಆ ನಿಮ್ಮ ಡಾಕ್ಟರ್ ಬಾಯಿ ಸ್ವಲ್ಪ ಸೇರೋದಿಲ್ಲಂತ ತಿಳಿಸಿ ಹೇಳಕ್ ನಿನಗೆ ಏನಾಗಿತ್ತು? ಆ ಡಾಕ್ಟರ್ ಬಾಯಿ ಅಲ್ಲಿರ್ಲಿ, ನೀ ಯಾಕೆ ತಂದು ನನಗೆ ಇಲ್ಲಿ ಇಡ್ತಿ? ನೀನ್ ಅವ್ರದ್ದು ಹೊಡಿದ್ಯಲ್ಲ. ಹೇಳದ ಕ್ಯಾರ ಯಾರಲ್ಲೋಲೆ, ಯಾರು ಕೇಳ್ದಾರ ಕೆರ ಕಿತ್ತೋಂಗ ನನಗ್ ಹೊಡೆದಾರ. ನಾ ಡ್ರೈವರ್ ಅದೀನಿ, ಅದು ಕಾರು. ನಿನ್ನೆ ರಾತ್ರಿ ನನಗೆ ಹಿಂಗ ಹೇಳಿದ್ರು. ಸೌಂಡ್ ಮಿಸ್ಟೇಕ್ ಆಗಿರ್ಬೇಕು. ನಾನು ಹೇಳಿದ್ದು ಕಾರಮ್ಮು. ಹಾ 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 ಯಾ ಹಾ. ಅದಕ್ಕ ನೀನಾರ ಅವ್ರಿಗೆ ತಿಳಿಸಿ ಹೇಳು. ಬಾ, ನಮ್ ತಮ್ಮ ಬಂದು ಮನೆ ಬಾಳ ಹೊತ್ತಾತು, ಮನಿಗ್ ಹೋಗೋಣ ಬಾ. ಮಂಜಾ ಬಂದಲ್ಲ ಹಾ, ನಮ್ಮ ಮನೆಗೆ. ಹಾ, ಮತ್ತೆ ಯಾರ ಮನಿಗ್ ಬರ್ಬೇಕಾವ? ನಮ್ ಮನೆಗೆ ಬರ್ಬೇಕು. ಅದು ಕರೆನ, ನಡಿ ಹೋಗೋಣ ಹಂಗಂತ. ಬಾ, ಹೋಗೋಣ ಹಂಗ.
ಶಿವ 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 ಇಲ್ಲೆಲ್ಲೇ ಸರ್ಕಾರ ದವಾಖಾನ್ಯಾಗ ಅಡ್ಗೆ ಮಾಡುದೈತಂತ ಹೇಳಿ 8 ಗಂಟೆಗೆ ಕರ್ಕೊಂಡ್ ಬಂದಾರ್ರಿ. ಕಚ್ಚಿ ಕಳ್ಯಾಕತ್ತಾವ್. ಸಿಗಿಸ್ಕೊಂಡ್ ಸಾಕಾಗಿ ಹೋಗೈತಿ. ಈಗ ದುಗ್ಸಿರ್ ಬಂದಿವ್. ನಮಸ್ಕಾರ ರೀ. ನಮಸ್ಕಾರ್ರಿ. ಇವ್ರನ್ನ ಎಲ್ಲಿ ಕರ್ಕೊಂಡ್ ಹೋಗ್ತೀವಿ ಅಲ್ಲೊಂದ್ ಜಂಪ ನಿದ್ದೆ ಮಾಡ್ತಾರ್ರಿ ಶಿವ. ನನಗೆ ಹೆಂಗ್ ಇದನ್ನ ಹೊತ್ಕೊಂಡ್ ಅಡ್ಡ ಸಾಕಾಗೈತಿ. ಅಲ್ರಿ ಮುಂಜಾನೆ ಕರ್ಕೊಂಡ್ ಬಂದಿರಿ ಜಗ್ಗರೆ ತಂಡ ಐತೈತಿ. ಅಡಿಗೆ ಮಾಡುದಂದಿರಿ ಒಲಿನ ಹಚ್ಚಿಲ್ಲ ಇನ್ನ. ಒಂದ್ ಸಂಜೆ ಮುಂದೆ ಕರ್ಕೊಂಡ್ ಬಂದಿ ಅಪ್ಪ ಕೈಯಾಗ ಬೇಕು ನನಗಂತ ಹೇಳಿ. ಅಲ್ಲ ಬೇಕಂತೇಳಿ ಕರ್ಕೊಂಡ್ ಬಂದಿನಿ. ಎಲ್ಲಾ ಕೋದಿಟ್ಟಿರೇನ? ಎಲ್ಲಾ ಕೊಯ್ಯಾಕತ್ತಾರ. ಒಳಗಿನ ಹಾಕಿ ತಿರ್ಬ್ಯಾಡ ದೊಡ್ಡ ಎದ್ ನಿಂತ. ಮತ್ ಕಡಿಚಿಗಿನ್ನ ನಿನ್ನಂತಲೇ ಐತಲ್ಲ. ಮತ್ ಇದೊಂದ್ ಸೇಫ್ಟಿ ಬೇಕಂತ ಹಿಡ್ಕೊಂಡಿನಿ ನಾನು. ಇದೊಂದ್ ಎದ್ ನಿಂತ ಮಾಡೋದಿದೆ. ಅದು ಎದ್ ನಿಂತು ಮಾಡೋದು ಇದು ಸಣ್ಣದ. ಅಂದ್ರ ಹೋಗನಿ ಇಷ್ಟ ಎತ್ತರ ಐತಂತಲ್ಲ. ಹಿಂಗ ತಗೊಂಡ್ ಬಡ್ದಿತ್ತ ಸರಿ ಯಾರಿಗಾರ ಬಡ್ದಿತ್ತ ಹಿಂಗ ಮಾಡಿ ಹಿಂಗ ತಿರ್ಬ್ಯಾಡ. ಇಷ್ಟು ಮಂದಿ ಗಾಡಿಗೆ ಹಾಕತ್ತಲ್ಲ. ಅಯ್ಯೋ ಆಗುದಿಲ್ಲ ಯಾಕೋ ನೀನ್ ಆಪನ ಇನ್ನ ಉಳಿತೈತಿ. ಏನೇನ್ ಮಾಡ್ಬೇಕಂತ ಮಾಡಿರಿ? ಆ ಬೆಲ್ಲದ ಕಡಾವಿನ ತಂದ್ ಇಟ್ಟತ್ತದೆ. ಬೆಲ್ಲದ ಕಡಾವಿಗ ಅದ್ರಾಗ ಹಾಕಿ ತಿರುಗಾಡುದು ಎಲ್ಲಾ ಹಾಕ್ಬಿಡುದು. ಸಾರ ಗೋಬಿ ಮಂಚೂರಿ, ಗೋಡಂಬಿ, ದೀಪನ್ ದ್ರಾಕ್ಷಿ. ದೀಪಕ್ ದ್ರಾಕ್ಷ? ದೀಪ ದ್ರಾಕ್ಷಿ ದೀಪಕ್ ದ್ರಾಕ್ಷಿ ಅಂದಿ. ನಾಲಿಗೆ ದಿನ ಅವ ಅಂಕಲ್ ಕುಡ್ದು ಸ್ವಲ್ಪ ದಪ್ಪ ಆಗ್ಯಾವ. ಸ್ವಲ್ಪ ತಗೋಬೇಕಿಲ್ಲ. ಏನ ಎದ್ದು ಹೇಳ್ತೀವಿ ಅನ್ನುತ್ತಾನೆ ಕೂಂದ್ರ ಎದ್ದು ಅಂತ ಮತ್ತೊಬ್ಬ ಫೋನ್ ಹಚ್ತಾನ. ಅವ್ ನಮ್ಮ ಕೈ ಬೇಗ ನಾರಾಯಣರ್ ಅದಾರಲ್ಲ. ಓ ಎಲ್ಲಿದಿ? ಬಂದೆ. ಹೇಳಾಕ ಬಿಡುದಿಲ್ಲ. ಎಲ್ಲಾರು ಕೂಡಿ ತಗೊಳುದ ಹಂಗಾರ. ತಗೊಳದ 90 ಕೊಡುದು 60 ಆಗಿ 2:30 ಆತನ ಅಲ್ಲೇ ಮಕ್ಕೊಂಡು. ಮತ್ತೆ ಎಬಸಾಕ್ ಯಾರ್ಯಾರು ಬರ್ಬೇಕು? ಅಯ್ಯೋ ಹಿಂದ್ ಗಾಡ್ಯಾಗ ಹಾಕೊಂಡ್ ಬರ್ತಾರ. ಅಲ್ಲೋ ಈ 90 ತಗೊಂಡ್ ಅಡಿಗೆ ಮಾಡಿರ್ತಿರಲ್ಲ, ಹಿಂದ ಹಂಗ ಹೊಡೆದ ಹಂಗ ನಾವು ಹೊಟ್ಟಿಗೆ ತಗೊಳ್ದು ಕಡಿಮೆ. ನಾವ್ ಹಂಗೆಲ್ಲ ಹೋದಲ್ಲಿ ಬಂದಲ್ಲಿ ಹಂಗೇನು ತಗೋದಿಲ್ಲ. ಒಪ್ಪತ್ತಿರ್ತೀವಿ ಒಪ್ಪತ್. ಅದ ಏನ ಐತಲ್ಲ ಕಡಿಚಿಗಿದಂತ ಬೇಡ ಒಳಸಿಕೊಂಡೈತೆ. ಯಾಕ ಜಾತ್ರೆ ಗದ್ದಲ್ದಾಗ ಹಿಂಗ್ ಹಾಕೊಂಡ್ ಬರಾಕತ್ತಿರ್ತೀನಿ. ಹೋದ ವರ್ಷ ಬಂದಾಗ ಹಿಡ್ಕೊಂಡ್ ಬಿಟ್ಟಿದ್ರೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಹಿಂಗಾಗಿ ಇದನ್ನ ಒಳ್ಯಾಕತ್ತ ಹಾಕೊಂಡು ಕಿಲಿ ಹಾಕಿನಿ. ಕಿಲಿ ಹಾಕಿ ಈ ಕಿಲಿ ತೆಗಿಬೇಕಾರ ತಗೋತ್ಯಾ? ತೆಗಿತೀನಿ. ಹಿಂದ ಬಾ. ಆದ್ರೂ ಅಡ್ಡಿ ಇಲ್ಲ ಬಿಡ, ಕಿಲಿಕಾಯಿ ಭಾರಿ ಐತಿ. ಹೌದು, ಗದ್ದಲದಾಗ ಕಚ್ಚಿ ಬಿಚ್ಚಿ ಕಿಲಿ ತಗೋತಾರ. ಮತ್ತೆ ಏನ್ ಹಸಿ ಏನಿಲ್ಲ ಸಿಡ್ದೈತಳ. ಕಂಡಾಪಟ್ಟಿ ಹೊತ್ತ ಹಾಕ್ತಿದ್ರೆ ಕಚ್ಚಿ ಹಾಕೊಂಡು ಜಳ ಬೆವ್ರು ನೀರ್ ಹಂಗ ಬಂದಾಗ ಬರಾಕತ್ತಾವ. ಏನ್ ಮಾಡ್ಲಿ? ಅಲ್ಲ ಸರ್ಕಾರ ದವಾಖಾನಿ ಒಬ್ಲಿಂಗ್ ಅಂತ ಹೇಳಿ ಅಡಿಗೆ ಮಾಡಕ್ ಕರ್ಕೊಂಡ್ ಬಂದಿರಿ. ಅವು ಇನ್ನ ಬಂದೇ ಇಲ್ಲನ. ಇವ್ರು ಸರ್ಕಾರ ದವಾಖಾನ್ಯಾರ ಮಾಲಕರಿ ಇವ್ರ. ನಮಸ್ಕಾರ ರೀ ಸಾವ್ಕಾರ. ನಮಸ್ಕಾರಪ್ಪ. ನಮಸ್ಕಾರ. ಏನ್ ಅನ್ನಕತ್ತಾನ ಬರೀ ಇವ ಹೋಗಕತ್ತಾನ. ಇಟ್ಟೊತ್ತನ ಇದು ಎಲ್ಲ ಕೇಳ್ದಂಗಾತ. ನಮಸ್ಕಾರ ಅಂದ್ರ ನೀವು ಭಾಷೆ ಗೊತ್ತಾಗ್ಲಿಲ್ಲ. ಈಗ ಅಡಿಗೆ ಮಾಡಾರ ಇವನ ಅವ ಅಡಿಗೆ ಮಾಡವನಾರಿ. ನಾ ಕೊಯ್ಯಾವ. ಏನ್ ಐತಿ ಎಲ್ಲ ಸ್ವಚ್ಛ ಮಾಡಿಬಿಡ್ತೀನಿ. ಅದ ಏನ್ ಸಾಚಿ ಮಾಡ್ತಿ? ನೀವು ಬಿರಿಯಾನಿ ಅಂದ್ರ ಕೋಳಿ ಕೊಯ್ತೀವಿ. ಇಲ್ಲ ಕಬಾಬ್ ಅಂದ್ರ ಮತ್ತೆ ಬ್ಯಾರೆ ಮಾಡ್ತೀವಿ. ಹಿಂಗ ಹೇಳು. ನೀನ್ ಹೊಯ್ತೀನಿ ಹಚ್ಚ ಮಾಡ್ತೀನಿ ಅಂದ್ರೆ ನಾವ್ ಏನ್ ತಿಳ್ಕೊಬೇಕು? ಅಲ್ಲ ಒಮ್ಮೊಮ್ಮೆ ಒಬ್ಬೊಬ್ರು ವೆಜ್ ಮಾಡಿಸ್ತಾರ, ಒಬ್ಬೊಬ್ರು ನಾನ್ ವೆಜ್ ಮಾಡಿಸ್ತಾರ. ಮತ್ತ ಹೆಚ್ಚು ಮಾಡ್ಲಾರೇನು ಇಡೇವ ತುರುಕ್ಬೇಕೇನ್ರಿ ಅದ್ರಾಗ? ಚೆನ್ನಾಗಿ ಹೆಚ್ಚಿ ತೊಳೆದು ಮಾಡ್ತೀವಿ ನಾವು. ಹಚ್ಚಂಗ ಮಾಡ್ರಪ್ಪ. ಹಚ್ಚತಾ ಇರ್ಬೇಕ. ಹೌದು ಹೌದು ಹೌದು. ಮುಗಿತಿ. ಬರೋಬ್ಬರಿ. ಸರ್ಕಾರದ ಓಪನಿಂಗ್ ಹಾಕೋರಾಗ ಯಾಕೊಟ್ಟು ಹೋಗ್ತೀವಿ ನಾವು. ಅನ್ಕೋತ ಕೂತ್ರ ಮುಗದ್ ಹೋತ್. ನೀವು ಮೊದಲಿಂದ ಹಿಂಗ ಅನ್ರಿ ನಡ್ಬರ್ಕಾಗೈತೆ. ಸಾವ್ಕಾರ ಅವ್ರ ಏನಾರ ಅನ್ಬೇಡ್ನಿ ಮತ್ತ ಪಗಾರ ಕೊಡ್ಲಾರ್ದ ಕಳಿಸ್ಲಿಡ್ಸ್ಯಾರ. ಬ್ಯಾಡು ಸಾವ್ಕಾರ ಬೇವ್ತಾರ. ಇಲ್ಲಿ ಬೆತ್ತಾವ ಬಾಳ ಹೊತ್ತನ ಆಯ್ತಲ್ಲ ಕುಂತ ಗಾಳಿನೂ ಆಡ್ವಲ್ದು. ಇನ್ನಾಗಲ್ಲ ಸಾವು ಅವ್ನು ಮಾಡಾಕ್ ಹೊಲ್ತಿದ್ರ ಅಳ್ಕೊಂಡ್ರಿ ಇಲ್ಲಿ ನೋಡ.
ಎಲ್ಲ ಹಿಡ್ಕೊಂಡ ಬಂದಿವ್ರಿ. ಆದ್ರೆ ಏನ್ ಮಾಡೋದು, ಇರಿಬ್ ಹೊಕ್ಕವಣ್ಣ ಗಾಳಿನೂ ಆಡುವಂತ ಈಗ ಕಡ್ಯಾಕ್ ಆದಂಗ ಆತ್ ನೋಡ್ರಿ. ಓ ಏ ಇಬ್ರು ಕೂಡಿ ಅದಲ್ಲ ಬಳಿ ದಂಡಿಗೆ ಹೋಗಿ ಹಚ್ಚಗ ಮಾಡಿ ಅಳಕೊಂಡು ಬರ್ರಿ. ಇಲ್ರಿ, ಇಲ್ಲಿ ಹೊಳಿ ಹುಡುಕ್ಯಾಡಿದೀವಿ, ಕೆರೆ ಐತಂದಾರ್ರಿ ಅಲ್ಲಿ. ಅದಕ್ಕೆ ಕೆರೆ ಬಾಳ ದೂರ ಆಕತಿ ಅಂದ್ರ ಇಲ್ಲೇ ಕಂಟಪ್ನ ಹೊಲದಂತಲೇ ಹೋದ್ರಾತಂತ ತಡ್ಕೊಂಡಿವ್ ನೋಡ್ರಿ. ಮತ್ ಬಾಳ ತಾತಲ್ಲ. ಅಲ್ರಿ ದವಾಖಾನಿ ಎಲ್ಲಿ ಐತ್ರಿಪ್ಪ? ಇಲ್ಲಿ ಹಿಂದ ಐತ್ರಿ, ಹೈಸ್ಕೂಲ್ ಮುಂದ. ಹಾ ಅದ ಹೊಸಾದ್ ಐತಲ್ರಿ ಸರ್ಕಾರ ದವಾಖಾನಿ, ಅಲ್ಲೇ. ಆಗೆಲ್ಲ ಬಸ್ ಇಳಿ ಮುಂದಾಗ ನೋಡಿದಿವಲ್ಲ, ಇಷ್ಟು ಕೈ ಮಾಡಿದ್ರ ನಮಗ ಆರೋಗ್ಯ ಸಮುದಾಯ ಕೇಂದ್ರ ಅಂತ ಬರ್ದಿದ್ರಲ್ಲ, ನಾಲ್ಕದಿಂದಾಗ ಬಿಲ್ಡಿಂಗ್ ಕಟ್ಟ್ಯಾರ್ರಿ. ಅಯ್ಯೋ ಹಾ 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 ಅದ. ಅದಕ್ಕ ಈಗ ಓಪನಿಂಗ್ ಮಾಡಕ್ ಬರುದು. ಮಾಡ್ತೀವ್ರಿ ಸರ್. ನಾವ್ ನೀವೇನ್ ಅಂತೀರಿ ಅದನ್ನ ಮಾಡ್ತಾರ್ರಿ ಅವ್ರು. ಹಾ, ಯಾವ್ದು ಐಟಮ್ ಹೇಳಿರಿ ಅಂದ್ರ ಆ ಐಟಮ್ ಮಾಡ್ತಾರ್ರಿ. ಈಗ ನಿಮ್ಗೆ ಏನು ಅಣ ಮಾಡ ಆಡ ಅಂತ ಹೇಳ್ಯಾರ ನಮ್ಮ ಅವನವ್ರು. ಅವರು ಎಲ್ಲ ಆಡು ಆಡು ಮಾಡು ಅಂದಾರ. ಆಡು ಮಾಡಲ್ಲು ಯಪ್ಪ. ಅಲ್ಲೇ ಭಾಗವಾನ್ರಂತಲೇ ಗುಂಡಪ್ಪ ಸವಾಲ್ನಾಗ ಕಾಯಿಪಲ್ಲೆ ತಗೊಂಡ್ಬಂದಿರ್ತಾನ, ಆಮ್ಯಾಗ ಅದನ್ನ ತಗೊಂಡ್ಬಂದಿಂದ ಮಾಡಂದಾರ. ನೀ ಆಡು ಮಾಡು ಅಂದ್ರ ಮತ್ತೆ ಎತ್ ಮಂದಿ ಎಲ್ಲ ಓಡಿ ಹೋಗಿದಾರ. ನೀನು ಎಲ್ಲಿರ ಕರ್ಕೊಂಡ್ ಹೋಗಿ ಅಡಿಗೆ ಮಾಡಾಕ ಈ ದೊಡ್ಡ ಸಾಹೇಬ್ರ ಕರ್ಕೊಂಬಂದ್ ನಾಳೆ ನಾನು ಮುಂಜಾನೆ ಚಾದ ಅಂಗಡಿಯಾಗ ಏನ್ ಕೊಲ್ಲಿ ಅಂದ್ರ ಹಂಗ ಅಡಿಗೆ ಮುಗಿಸ್ ಹೋಗೋರಾಗ ಹಂಗ ಆದಿತ್ತಂತ ನನಗೆ. ಸಾವುಕಾರರು ಏನಾರ ಅನ್ಬೇಡ ಹಂಗ. ಪಗಾರ ಜಾಸ್ತಿ ಕೊಡ್ತೀನಿ ಅಂದಾರ. ಹೌದಿಲ್ರಿ? ಹೋಗೋರು ಒಂದ್ ಆ ಕಡೆ ಹೆಚ್ಚಿಗೆ ತಗೋ ಬೇಡ, 4 ರೂಪಾಯಿ ಹೆಚ್ಚಿಗೆ ತಗೋ ಹಿಂಗಂದ್ರೆ 4ನೇ ಅನ್ನುತ್ತನ ಇದನ್ನ ಹಿಡ್ಕೊಂಡ ಬರ್ಬೇಕಂತ ಮಾಡಿದ್ದಿಲ್ರಿ. ಅಲ್ಲ 4ನೇ ಚಾಲು ಅದಾವಣ್ಣ ಇವ್ರ ಊರಾಗ. ಇರ್ಬೇಕಪ್ಪ, ಇರ್ಬೇಕ 10 ರೂಪಾಯಿ 5 ರೂಪಾಯಿ ಬಂದ್ ಆಗ್ಯಾವ. ಇನ್ನು ಮತ್ತ 4ನೇ ಅಂದ್ರಲ್ಲ, ಅದಕ್ಕ ಆತ್ರಿ ಸಾವ್ಕಾರ. ಬಾಂಡೆ ಸಾಮಾನ್ ಎಲ್ಲ ಹೇಳ್ಯಾರನ್ರಿ? ಹೇಳಿನಿ, ಸಂಜೆ ಮುಂದ ಬೋರ್ನ ಸಂತ್ಯಾಗ ಹೋಗಿ ಕುಂದ್ರಲಿ ಎಲ್ಲಿ ಬಾಗಲ್ಲಾಗ ಅಂತ ಹೇಳಿ. ಯಾರ ಬಾಗಲ್ದಾರ? ಇಲ್ಲಿ ಬಾಂಡೆ ಸಾಮಾನ್ ಅದಾವ, ಅಲ್ಲಿ ಕಂಡಾಪಟ್ಟಿ ದೊಡ್ಡ ಬಾಂಡೆ ಸಾಮಾನ್ ಅದಾವ. ಆಗಲಾಗ ಬಾಂಡೆ ಸಾಮಾನ ಏರಿ ಮುಂದ್ ಹೋದ್ ಗಾಡಿ ನೀವ್ ಇನ್ನೇ ಆಡ್ಕೊಂಡು ಹೋಗ್ತೀರಿ. ಮತ್ ನಾಳೆ ನಮ್ಮನ್ನ ನೀವು ಕರಿಯಾಕ್ ಬರ್ತಾರ ಅಂದ್ರಿ, ಮತ್ ನಾವ್ ಅಲ್ಲೇ ಕುಂತಿರ್ತೀವಿ ಹಿಂದ. ಈ ಮತ್ ನಾನ್ ಎದಕ್ ಬಂದಿನಿ? ಸಾವುಕಾರ ನಮ್ಮನ್ನ ಕರ್ಕೊಂಡ್ ಹೋಗಾಕ ಬಂದಾರ. ಹಾ ಏನ್ ತಂದಿರಿ? ಗಾಡಿ ತಂದಿರು, ವಿಮಾನ ತಂದಿರು ಅಂದ್ರ ಹಂಗ ಬರುದಿಲ್ಲ. ಅಂದ್ರ ಇಬ್ರು ತಿಂದ ಆಯಿ ಬೆಳೆಸಿರಲ್ಲ, ಅದಕ್ಕೆ ನಾಡ್ ಹಾಡ್ಕೊಂತ ಹೋದ್ರ ಒಂದಿಟ್ಟು ಹರಗುತ್ತನ ಅಂತೇಳಿ ಇನ್ ಹಾಡ್ಕೊಂತ ಹೋಗುನು. ಉಳ್ಳಾಡ್ಕೊಂತ ಬರ್ತಿದ್ದೀವಲ್ ತಂದೆ. ಹೌದ್ರಿ ಸಾವ್ಕಾರ, ನಾವು ಉಳ್ಳಾಡ್ಕೊಂತ ಬರುವ ಅಭ್ಯಾಸ ಬಾಳ ಐತಿ. ಅವ ಮುಂದ ನಾ ಹಿಂದಿಂದ ಉಳ್ಳಾಡ್ಕೊಂತ ಬರ್ತೀವಿ. ಬ್ಯಾಡ ತಮ್ಮ, ಉಳ್ಳಾಡ್ಕೊಂತ ಬ್ಯಾಡ, ನಾನು ಕಾಯಿ ಹಿಡ್ಕೊರ್ಯ ಹಾಡ್ಕೊಂತ ಹೋಗ್ಬಿಡುನು. ನೀವು ನಿಮ್ಮ ಕೈ ನಾವ್ ಹಿಡಿತೀವ್ರ, ನೀವ್ ಎಳ್ಕೊಂತ ಹೋಗ್ತೀರಂತ. ಹೋಗಣ್ರಿ.
ಏನೆಲ್ಲ ಅಂತಾನು ಮರ ಇವ ಕಿವಿಗಿವೆ ಕಡದ್ ಗಿಡದಾನ ಹಾಲಿಗೆ ಹಂಗೈತು ಹುಡುಗಾಡ ನಡೀರಿ ಅಡೀರಿ ಹರೀರಿ ಅವಾಗ ಕಿವಿ ಬೇರೆ ಕೇಳ್ತಾವ್ರಿ ನಡೀರಿ ನಡೀರಿ ಹಾ ಅಡೀರಿ ನಡೀರಿ